ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ವಿಜೆ ಸೌಂದರ್ಯ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನಾನು ಕೂಡ ಈಗ ಬೆಟರ್ ಆಗ್ತಾ ಇದ್ದೀನಿ. ಆ್ಯಂಡ್ ಎಷ್ಟೊಂದು ದಿವಸ ಆದಮೇಲೆ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಆಲ್ರೆಡಿ ತಮ್ನೇಲ್ ನೋಡಿರ್ತೀರಾ, ಎಲ್ಲರ ಮೈಂಡಲ್ಲೂ ಓಡ್ತಿರುತ್ತೆ ಏನಾಯಿತು, ಯಾಕೆ ಇಷ್ಟು ದಿವಸ ವ್ಲಾಗ್ನ ಮಾಡಿಲ್ಲ ಸೌಂದರ್ಯ. ಯಾವತ್ತೂ ಇಷ್ಟು ದಿವಸ ನಾನು ಬ್ರೇಕ್ ತೊಗೊಂಡಿದ್ದೀನಿ, ಬಟ್ ಆದರೆ ಒಂದು 3-4 ಡೇಸ್ ಅಥವಾ 1 ವೀಕ್ ಎಲ್ಲ ಬ್ರೇಕ್ ತೊಗೊಂಡಿದ್ದೀನಿ. ಬಟ್ ಇಷ್ಟು ದಿವಸ ಬ್ರೇಕ್ ತೊಗೊಂಡಿಲ್ಲ ನಾನು. ಏನಾಗಿರ್ಬೋದು ಅಂತ ಎಷ್ಟೊಂದು. ಅದ್ರ ಜೊತೆಗೆ ನೋಡಿ, ನನಗೆ ನೀವು ಯಾರು ಫಿಸಿಕಲಾಗಿ ನನಗೆ ಗೊತ್ತಿಲ್ಲ, ಬಟ್ ಆದರೆ ನನ್ನ ವೀಡಿಯೋಸ್ ನೋಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ಆ್ಯಂಡ್ ನಾನು ಯಾವಾಗ ವೀಡಿಯೋಸ್ 1 ವೀಕ್ವರೆಗೂ ವೆಯ್ಟ್ ಮಾಡಿದ್ರು ಪಾಪ ನನ್ನ ಸಬ್ಸ್ಕ್ರೈಬರ್ಸು. ಎಷ್ಟೊಂದು ಜನ ಪರ್ಸ್ನಲ್ಲಾಗಿ ಬಂದು ನಂಗೆ ಇನ್ಸ್ಟಾಗ್ರಾಮಲ್ಲೆಲ್ಲ DM ಮಾಡ್ತಾಯಿದ್ರಿ, ಯಾಕೆ ಏನಾಯಿತು ಸೌಂದರ್ಯ, ಆ್ಯಕ್ಟಿವ್ ಆಗಿ ಅಂತ. ಅದಾದಮೇಲೆ ನನಗೆ ಯೂಟ್ಯೂಬ್ ಮಾಡಬೇಕು ಅಂತ ಅನಿಸ್ಲಿಲ್ಲ, ಬಟ್ ಆಗಾಗ ನಾನು ಇನ್ಸ್ಟಾಗ್ರಾಮ್ ರೀಲ್ಸ್ ಎಲ್ಲ ಆಗ್ತಿದ್ದೆ. ಬಟ್ ಆ್ಯಕ್ಚುಲಿ ಆಗಿ ಏನಾಯಿತು, ಆಮೇಲೆ ಎಷ್ಟೊಂದು ಜನ ಕ್ವಶನ್ಸ್ ಕೇಳ್ತಾ ಇದ್ರಿ, ಲೈಕ್ ನಿಮ್ಮ ಸ್ಯಾರಿ ಬಿಸ್ನೆಸ್ ಏನಾಯಿತು, ಇಷ್ಟು ಬೇಗ ಓಪನ್ ಮಾಡಿದ್ರೆ ಅಷ್ಟು ಬೇಗ ಕ್ಲೋಸ್ ಆಗೋಯ್ತು, ನಿಮ್ಮ ಟೀ ಬಿಸ್ನೆಸ್ ಏನಾಯಿತು, ಎತ್ತಕತೆ ಅಂತ ಎಲ್ಲ ಕ್ವಶನ್ಸ್ ಕೇಳಿದ್ರ. ಕೆಲವೊಬ್ಬರು ಗುಡ್ ವೇ ಅಲ್ಲಿನೂ ನನಗೆ ಕ್ವಶನ್ಸ್ನ ಕೇಳಿದ್ರ, ಕೆಲವೊಬ್ಬರು ಮನಸ್ಸಿಗೆ ಆಲ್ರೆಡಿ ನೋವಾಗಿರುತ್ತೆ ಅದರಲ್ಲೂ ನೋವಾಗೋ ಥರ ಕ್ವಶನ್ಸ್ನ ಕೂಡ ಕೇಳ್ತೀರಾ. ಸೊ ಬನ್ನಿ, ಇವತ್ತಿನ ವ್ಲಾಗಲ್ಲಿ ನಾನು ಇದಕ್ಕೆಲ್ಲ ಆನ್ಸರ್ ಮಾಡ್ತಾ, ಯಾಕಿಷ್ಟು ದಿವಸ ವ್ಲಾಗ್ನ ಮಾಡಿಲ್ಲ ನಾನು ಹೇಳಬಾರ್ದು ಅಂತ ಅಂದ್ಕೊಂಡಿದ್ದೆ. ಬಟ್ ಆದರೆ ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ, ಇಷ್ಟು 1000 ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಾನೇನು ನಿಮಗೆ ದುಡ್ಡು ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಸ್ಕೊಳ್ಳಿ ಅಂತ ಸಬ್ಸ್ಕ್ರೈಬ್ ಮಾಡಿಸ್ಕೊಂಡಿರೋದಲ್ಲ. ಜೆನ್ಯೂನ್ ಆಗಿ ಲಿಟ್ರಲಿ 5 ಇಯರ್ಸಿಂದ ಕಷ್ಟಪಟ್ಟು ಇನ್ನೂ ನಾನು 38K'ಲೇ ಇದ್ದೀನಿ. ಬಟ್ ಐ ಆಮ್ ವೆರಿ ಪ್ರೌಡ್. ಆ 36,000 ನನ್ನ ಜೆನ್ಯೂನ್ ಸಬ್ಸ್ಕ್ರೈಬರ್ಸು. ನನ್ನ ಒಂದು ನಾನು ಮಾಡೋ ಕಂಟೆಂಟ್ ಇಷ್ಟಪಟ್ಟು ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ. ನಾನು ದುಡ್ಡಿಂದ ಯಾವುದೂ ಕೊಂಡ್ಕೊಂಡಿಲ್ಲ ಅನ್ನೋ ಒಂದು ಇದು ನನಗಿದೆ. ಬಿಕಾಸ್ ನನಗಿರೋ ದುಡ್ಡಲ್ಲಿ ನಾನು ಆರಾಮಾಗಿ ನಾನು ಮಾಡ್ಕೋಬೋದು. ಅಂದರೆ ಇಷ್ಟೊತ್ತಿಗೆ ನಾನು ಒಂದು ಬಟನ್ನ ತೊಗೊಳ್ಬೋದಾಗಿತ್ತು. ಬಟ್ ಆದರೆ ನನಗೆ ಹಂಗಿಷ್ಟ ಇಲ್ಲ. ಏನೇ ಆಗಲಿ ಜೆನ್ಯೂನ್ ಆಗಿ ಹೋಗಬೇಕು ಅನ್ನೋದೇ. ಆವಾಗಲಿಂದ ಇಲ್ಲಿವರೆಗೂ ಜೆನ್ಯೂನ್ ಸಬ್ಸ್ಕ್ರೈಬರ್ಸ್ನ ಇಟ್ಕೊಂಡಿದ್ದೀನಿ. ನನ್ನ ಒಂದು ರೆಸ್ಪಾನ್ಸಿಬಿಲಿಟಿ. ನೀವು ಸಬ್ಸ್ಕ್ರೈಬ್ ಮಾಡಿದ್ಮೇಲೆ ನಾನು ಯಾಕೆ ವೀಡಿಯೋ ಮಾಡ್ತಾಯಿಲ್ಲ ಅಂತ ಹೇಳ್ಬೇಕು. ಇದನ್ನು ನಾನು ಒಂದು ಸರ್ಟೆನ್ ಪಾಯಿಂಟ್ ಬಂದುಬಿಡ್ತು ವೇರ್ ಐ ಕೇಮ್ ಟು ಡಿಸಿಷನ್ ದಟ್ ನಾನು ಬೇಡ, ಇನ್ಮೇಲೆ ಬಿಟ್ಬಿಡೋಣ, ನನಗೆ ಯಾವ ವೀಡಿಯೋಸ್ ಮಾಡೋದು ಬೇಡ, ನನಗೆ ಯಾರು ಬೇಡ ಅನ್ನೋ ಒಂದು ಸಿಚುವೇಶನ್ ಕೂಡ ಬಂದ್ಬಿಡ್ತು. ಬಟ್ ಆವಾಗ ಸ್ವಲ್ಪ ಯೋಚನೆ ಮಾಡಿದಾಗ, ಇಲ್ಲ ಇವರೆಲ್ಲ ನಾನು ಏನು ಅಂತ ಗೊತ್ತಿಲ್ದಿರ ನನ್ನ ಇಷ್ಟಪಡೋರು, ವೈ ಶುಡ್ ಐ ನಿಮಗೆ ಮೋಸ ಮಾಡ್ದಂಗೆ ಆಗುತ್ತೆ. ನೀವು ಸಬ್ಸ್ಕ್ರೈಬ್ ಮಾಡಿರೋದಕ್ಕೆ ಅಟ್ಲೀಸ್ಟ್ ನಾನು ವೀಡಿಯೋಸ್ ಮಾಡಬೇಕಲ್ಲ ಅಂದ್ಬಿಟ್ಟು ಸರಿ ಸ್ವಲ್ಪ ದಿವಸ ಬ್ರೇಕ್ನ ತೊಗೊಂಡು ಮಾಡೋಣ ವೀಡಿಯೋನ ಅಂದ್ಕೊಂಡು ಸುಮ್ಮನೆ ಆಗಿದ್ದು. ನಾನು ತುಂಬ ಇದಕ್ಕೆ ಯೋಚನೆ ಮಾಡಿ ವೀಡಿಯೋ ಮಾಡ್ತಾಯಿದ್ದೀನಿ. ಬಟ್ ಐ ಡೋಂಟ್ ವಾಂಟ್ ಟು ಡಿಸ್ಕ್ಲೋಸ್. ನಾನು ಎಲ್ಲೂ ಇಲ್ಲಿವರೆಗೂ ನನ್ನ ಇಷ್ಟು ದಿವಸ ಜರ್ನಿಯಲ್ಲೂ ನನಗೆ ಯಾವತ್ತೂ ನಾನು ಬ್ರೇಕ್ ಡೌನ್ ಆಗಿರೋದಾಗಲಿ, ಅಥವಾ ಇವಾಗೂ ಕೆಲವೊಬ್ಬರು ಇದನ್ನು ನಾನು ನೆಗೆಟಿವ್ ಆಗೇ ತೊಗೊಬೋದು. ಓಕೆ, ಏನೋ ಎಮೋಷ್ನಲ್ ಆಗಿ ಏನಂತಾರೆ ಸಿಂಪತಿ ಕಾರ್ಡ್ನ ಯೂಸ್ ಮಾಡ್ಕೊಂಡು ವ್ಯೂಸ್ನ ತೊಗೊಳೋದಕ್ಕೆ ಮಾಡ್ತಾ ಇದ್ದಾಳೇನೋ. ಐ ರಿಯಲಿ ಡೋಂಟ್ ಬಾದರ್. ಯಾಕಂದರೆ ನನಗೆ ದುಡ್ಡು ಅವಶ್ಯಕತೆ ಇಲ್ಲವೇ ಇಲ್ಲ. ಯೂಟ್ಯೂಬಿಂದ ದುಡ್ದು ನಾನು ತಿನ್ನಬೇಕು ಅನ್ನೋದು ಇಲ್ಲವೇ ಇಲ್ಲ ನನಗೆ. ಬಟ್ ನಾನು ಎಲ್ಲೂ ಬ್ರೇಕ್ ಡೌನ್ ಆಗೋಕ್ಕೆ ನನಗಿಷ್ಟ ಇಲ್ಲ. ನನ್ನ ಲೈಫಲ್ಲೂ ಎಲ್ಲರ ಮುಂದೆನೂ ನಾನು ಖುಷಿಯಾಗಿರೋ ಥರನೇ, ನನಗೆ ಎಷ್ಟೇ ನೋವಿದ್ರು, ನಾನು ಎಷ್ಟೇ ಒಳಗಡೆ ಬಾಧೆ ಇದ್ದರೂ ನಾನು ಖುಷಿಯಾಗಿದ್ದೀನಿ ಅಂತಲೇ ನಂಗೆ ತೋರಿಸ್ಕೊಳ್ಳೋಕ್ಕೆ ಇಷ್ಟ. ಬಿಕಾಸ್ ನನಗೆ ಯಾರ ಮುಂದೆನೂ ಅಳಬಾರ್ದು ಅನ್ನೋದು ನನಗೆ ಯಾರೂ ನನಗೆ ಸಿಂಪತಿಯಾಗಿ ನೋಡೋದು ನನಗಿಷ್ಟ ಆಗೋದಿಲ್ಲ ಅಷ್ಟೇ ಫ್ರೆಂಡ್ಸ್. ಓಕೆ, ಏನೇನೋ ಹೇಳ್ತಿದ್ದೀನಿ. ಕಮ್ಮಿಂಗ್ ಟು ಪಾಯಿಂಟ್, ಯಾಕೆ ಇಷ್ಟು ದಿವಸ ವ್ಲಾಗ್ನ ಮಾಡಿಲ್ಲ ಅಂತ ಅಂದರೆ, ಗಣಪತಿ ಫೆಸ್ಟಿವಲ್ವರೆಗೂ ತುಂಬ ಚೆನ್ನಾಗಿತ್ತು ನನ್ನ ಲೈಫ್. ಇವಾಗೂ ಚೆನ್ನಾಗೇ ಇದೆ. ಬಟ್ ಕೆಲವೊಂದು ಮನಸ್ಸಿಗೆ ತುಂಬ ನೋವಾಗಿರುವಂಥ ಸಂಘಟನೆಗಳೆಲ್ಲ ನಡೀತು. ನಾವು ಏನೇ ಶೇರ್ ಮಾಡಿದ್ರು ನಿಮ್ಮ ಜೊತೆ, ಅದು ಮೇ ಬಿ ಒಂದು 60 to 70% ಅಷ್ಟು ನಾವು ನಿಮ್ಮ ಜೊತೆ ಶೇರ್ ಮಾಡ್ತೀವಿ ವ್ಲಾಗ್ಸಲ್ಲೆಲ್ಲ. ಬಟ್ ಕಂಪ್ಲೀಟಾಗಿ 100% ಇರೋಲ್ಲ. ನಾವು ಖುಷಿಯಾಗಿದ್ದೀವಿ, ಯಾವಾಗೂ ಖುಷಿಯಾಗಿ ವೀಡಿಯೋ ಮಾಡ್ತೀವಿ ಅಂದರೆ ಅದು ಸರ್ಟೆನ್ ಟೈಮ್ ನಾವು ಖುಷಿಯಾಗಿ ಇಲ್ದಿರೋ ದಿನಗಳು ಇರುತ್ತೆ. ಅದನ್ನು ನಮಗಿಷ್ಟ ಇರೋದಿಲ್ಲ ನಿಮ್ಮ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ, ಅದನ್ನು ಹೇಳಿರಲ್ಲ ಅಷ್ಟೇ. ಅದೇ ಥರ ಘಟನೆ ನನ್ನ ಲೈಫಲ್ಲೂ. ಗಣೇಶ ಹಬ್ಬ ಆಗೋವರೆಗೂ ಚೆನ್ನಾಗಿತ್ತು, ಅದಾದಮೇಲೂ ಚೆನ್ನಾಗಿತ್ತು. ಬರ್ತಾ ಕೆಲವೊಂದು ಫೇಸಸ್ ನಾವು ಒಬ್ಬೊಬ್ಬರ ಮೇಲೆ ನಾವು ಇಟ್ಟಿರೋಂಥ ನಂಬಿಕೆಗಳು ಅಥವಾ ಏನಂತ ಹೇಳ್ತಾರೆ ಅಂದರೆ ನಿಜವಾದ ಅವರ ರೂಪಗಳು ಹೊರಗಡೆ ಬರುತ್ತಲ್ಲ, ದಟ್ ಟೈಮ್ ನಮ್ಗೆ ಅನಿಸುತ್ತೆ. ಓಕೆ, ನನಗನ್ನಿಸ್ತು ಸರ್ಟೆನ್ ಪಾಯಿಂಟಲ್ಲಿ ಅವರ ನಿಜ ಸ್ವರೂಪಗಳೆಲ್ಲ ಆಚೆ ಬಂದಾಗ
ನನ್ನ ಸೌಂದರ್ಯ ಇಸ್ ಸೋ ಸ್ಟುಪಿಡ್. ನೀವೆಲ್ಲ ಅನ್ಕೋಬೋದು ನಾನು ಸ್ಟ್ರಾಂಗ್, ಇಷ್ಟು ಕೆಲಸಗಳು ಮಾಡ್ತಾರೆ, ಹಿಂಗೆಲ್ಲ ಮಾಡ್ತಾರೆ, ಎಷ್ಟೊಂದು ಜನ ನನಗೆ ನಿಮ್ಮನ್ನ ನೋಡಿ ನಾನು ಇನ್ಸ್ಪೈರ್ ಆಗಿದ್ದೀನಿ ಅಂತೆಲ್ಲ ನೀವು ಮೆಸೇಜ್ ಮಾಡೋವಾಗ ತುಂಬ ಖುಷಿ ಆಗುತ್ತೆ. ಬಟ್ ನಿಮಗೆ ಗೊತ್ತಿಲ್ಲ, ನಾನು ಎಮೋಷ್ನಲ್ ಕೂಡ. ನಾನು ತುಂಬ ಸುಲಭವಾಗಿ ನಾನು ಎಮೋಷ್ನಲ್ ಆಗಲ್ಲ, ಬಟ್ ಆದೆ ಅಂದರೆ ವಿಪರೀತ ಆಗ್ಬಿಡ್ತೀನಿ. ಮೈಂಡ್ಗೆ ಹಾಕೊಂಡ್ಬಿಟ್ಟೆ ಅಂದರೆ ತಡಿಯೋಕ್ಕೆ ಆಗೋದಿಲ್ಲ. ಆತೆ ಹಲೋ ಹಲೋ ಮನ್ಸಿಗೆ ಹಾಕೋಬಿಟ್ಟೆ ಅಂದರೆ ನಂಗೆ ತಡಿಯೋದಕ್ಕೆ ಆಗೋದಿಲ್ಲ, ಅಷ್ಟು ಆಗೋಗುತ್ತೆ. ಏನಪ್ಪ ಆಯಿತು ಅಂದರೆ ನಾನು ಲೈಫಲ್ಲಿ ತುಂಬಾ ನಮ್ಮದವರೆಲ್ಲ ನನಗೆ ನನ್ನ ಹ್ಯಾಪಿಯಾಗಿರಬೇಕು ಅಂತ ಇಷ್ಟಪಡಲ್ಲ ಅನ್ನೋದು ಗೊತ್ತಾಯಿತು ನನಗೆ. ಅದನ್ನು ನಂಗೆ ತಡ್ಕೊಳಕ್ಕಾಗಿಲ್ಲ. ಲಿಟ್ರಲಿ ನಾವು ಚೆನ್ನಾಗಿದ್ದೀವಿ, ನಾವು ಇಂಪ್ರೂವ್ ಆಗ್ತಾ ಇದ್ದೀವಿ ಅಂತ ಅಂದ್ಕೊಳ್ಳೋ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನಾನು ಎಕ್ಸಾಕ್ಟಾಗಿ ಎಲ್ಲ ಹೇಳೋದಕ್ಕಾಗಲ್ಲ, ಬಿಕಾಸ್ ಅಷ್ಟು ತೀರಾ ಪರ್ಸ್ನಲ್ಲಾಗಿ ಹೋಗೋಕ್ಕೂ ನನಗೆ ಇಷ್ಟ ಇಲ್ಲ. ಏನಪ್ಪ ಆಯಿತು ಅಂದರೆ ನಾನು ತುಂಬ ಅವ್ರನ್ನ ನಂಬಿದ್ದೆ. ನಾನು ಇಂಪ್ರೂವ್ ಆಗ್ತಿರೋದೆಲ್ಲ ನೋಡಿ ಅವರು ಖುಷಿ ಪಡ್ತಾ ಇದ್ದಾರೆ, ನನಗೆ ಇನ್ಸ್ಪೈರ್ ಮಾಡ್ತಾ ಇದ್ದಾರೆ, ನನಗೆ ಎಂಕರೇಜ್ ಮಾಡ್ತಾ ಇದ್ದಾರೆ ಅಂತ ನಾನೇನು ಅಂದ್ಕೊಂಡಿದ್ದೆ. ಅವರು ಮೇಲೆ ಮಾತ್ರ ಆ ಥರ ಒಳಗಡೆ ನಾವು ಇಂಪ್ರೂವ್ ಆಗೋದೇ ಇಷ್ಟ ಇಲ್ಲ, ನಾನು ಹ್ಯಾಪಿಯಾಗಿರೋದೇ ಇಷ್ಟ ಇಲ್ಲ ಅಂತ ನನಗೆ ಗೊತ್ತಾಗೋಯ್ತು. ಅದು ಎಲ್ಲರೂ ನೋಡಿ ಎಲ್ಲನೂ ಅದನ್ನೇ ಅವ್ರ ಮನಸ್ಸಲ್ಲಿರೋದನ್ನೇ ನಡ್ಸ್ಕೊಂಡು ಹೋಗ್ತಾರೆ ಅನ್ನೋದಿಲ್ಲ. ಒಂದಲ್ಲ ಒಂದು ದಿವಸ ದೇವರು ಒಂದಲ್ಲ ಒಂದು ರೀತಿ ಹೊರಗಡೆ ತಂದೆ ತರ್ತಾನೆ. ಅದು ನನಗೆ ಗೊತ್ತಾಗಿ ಏನಂತಾರೆ ಜ್ಞಾನೋದಯ ಆಯಿತು ಫ್ರೆಂಡ್ಸ್. ಜ್ಞಾನೋದಯ ಆಯಿತು ಫ್ರೆಂಡ್ಸ್. ಸೊ ಹಾಗಾಗಿ ಸ್ವಲ್ಪ ಬೇಜಾರಾಯಿತು ಲೈಫಲ್ಲಿ. ಏನು ಎತ್ತ ಅಂತ ನಾನು ಹೇಳೋಕ್ಕಾಗಲ್ಲ, ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಬಟ್ ಇದನ್ನು ಯಾಕೆ ಹೇಳಿದೆ ಅಂದರೆ, ನೀವು ಅಷ್ಟೇ ನಂತರ ಸೋ ಸ್ಟುಪಿಡ್ ಆಗಿರಬೇಡಿ ಲೈಫಲ್ಲಿ. ಯಾರೂ ನೀವು ಬೆಳೀತಾ ಇದ್ದೀರಾ ಅಂದರೆ ಬೆಳೀಲಿ ಅಂತ ಬಯಸೋರು ಕೆಲವೊಬ್ರು ಇರ್ತಾರೆ, ಬಟ್ ತೀರಾ ಯಾರೂ ಬಯಸೋದಿಲ್ಲ. ಯಾರಿಗೂ ಅವ್ರಿಗಿಂತ ಜಾಸ್ತಿ ಇಷ್ಟಪಡಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ನಂತರ ಸ್ಟುಪಿಡ್ ಅವರಾಗಿದ್ರೆ ಅಂದ್ಕೊಳ್ತಾರಷ್ಟೇ. ನಂತರ ನನ್ನ ಜೊತೆಯಲ್ಲಿರೋರು ಬೆಳಿಬೇಕು, ನಂತರ ಚೆನ್ನಾಗಿ ಸಂಪಾದನೆ ಮಾಡಬೇಕು. ನನ್ನ ಕೈಲಿ ಇನ್ನೊಂದೇನು ಗೊತ್ತಾ ಫ್ರೆಂಡ್ಸ್, ನನ್ನ ಹತ್ರ ಇದೆಯೋ ಇಲ್ವೋ ಗೊತ್ತಿಲ್ಲ, ಒಬ್ರು ಕೇಳಿದಾಗ ನಾನು ಸಾಲನಾದರೂ ಮಾಡಿ ಕೊಟ್ಟಿದ್ದೀನಿ. ಕೆಲವೊಬ್ರು ಇರ್ತಾರೆ, ಇವಾಗ ಅರ್ಥ ಆಗ್ತದೆ ನನಗೆ, ತುಂಬ ಒಳ್ಳೆತನ ಈಗಿನ ಜನ್ರೇಷನ್ಗಲ್ಲ, ತುಂಬ ಒಳ್ಳೆತನ ಈಗಿನ ಜನ್ರೇಷನ್ಗೆ ಅಲ್ವೇ ಅಲ್ಲ. ಸೊ ಕಂಟ್ರೋಲ್ ಅಲ್ವೇ ಅಲ್ಲ, ಆಗಿನ ಕಾಲದಲ್ಲಿ ಆಗೋಯ್ತು. ಇವಾಗ ಏನಪ್ಪ ಅಂದರೆ ನಮ್ಮ ಹತ್ರ ಇದ್ದರೂ ಕೂಡ ಅವ್ರು ಕೇಳಿದಾಗ ಇಲ್ಲ ಅಂತ ಹೇಳಬೇಕು, ಆವಾಗಲೇ ನಡೆಯೋದು. ನಾವು ಇಲ್ದಿರೋನೋ ಇತ್ತೋ ಏನೇನೋ ಹೆಲ್ಪ್ಗಳೆಲ್ಲ ಮಾಡಿ ನಂತರ ಏನೋ ಮಾಡೇ ಇಲ್ಲ ಅಂತ ಅನ್ಸ್ಕೊಳ್ಳೋದಿರುತ್ತಲ್ಲ, ಅವಾಗ ಬೇಜಾರಾಗುತ್ತೆ ಲಿಟ್ರಲಿ. ಸೊ ಓಕೆ, ಈ ಥರ ಆಗುತ್ತೆ ಲೈಫಲ್ಲಿ. ಹುಷಾರಾಗಿರಿ. ಯಾರೂ ನಿಮಗೆ ಒಳ್ಳೇದು ಬಯಸಲ್ಲ, ಬಯಸೋರು ಇದ್ದಾರೆ. ನೀವು ಚೂಸ್ ಮಾಡ್ಕೊಳ್ಳೋ ಸರ್ಕಲ್ ತುಂಬಾ ಹುಷಾರಾಗಿ ಚೂಸ್ ಮಾಡ್ಕೊಳ್ಳಿ. ಏನೇ ಆಗಲಿ ಲೈಫಲ್ಲಿ ಸ್ಟ್ರಾಂಗ್ ಆಗಿರಿ, ದೇವ್ರನ್ನ ಬಿಲೀವ್ ಮಾಡಿ. ಒಂದಲ್ಲ ಒಂದು ದಿವಸ ದೇವರು ನೋಡಿ ಇದೇ ರೀತಿ ಒಳ್ಳೇದು ಹೆಲ್ಪ್ ಮಾಡ್ತಾನೆ. ಅಂದರೆ ಅಟ್ಲೀಸ್ಟ್ ಬೇಗನೆ ಅವ್ರ ಮಕ್ಕಳೆಲ್ಲ ಏನಂತಾರೆ ಕಳ್ಚಿ ಬಿತ್ತು. ಇಲ್ಲ ಅಂತ ಅಂದರೆ ಐ ಡೋಂಟ್ ನೋ ಎಲ್ಲಿ ಸ್ಟಾಪ್ ಆಗ್ತಿತ್ತು ಏನೋ ಅಂತ. ಸೊ ಕೆಲವೊಂದು ವಿಷಯಗಳಿಂದ ನಾನು ಹರ್ಟ್ ಆಗಿದ್ದೀನಿ. ಈ ಥರ ನೀವು ಮಾಡ್ಕೊಳಕ್ಕೆ ಹೋಗ್ಬೇಡಿ ಲೈಫಲ್ಲಿ. ಎಲ್ಲರೂ ಯಾರ್ಯಾರನ್ನ ಎಲ್ಲೆಲ್ಲಿ ಇಟ್ಟಿರಬೇಕೋ ಅಲ್ಲೆಲ್ಲೇ ಇಡಬೇಕು. ಜಾಸ್ತಿ ತೀರಾ ಹಚ್ಕೊಂಡಷ್ಟು ಈ ಥರ ಮನಸ್ಸುಗಳನ್ನ ನೋವು ಮಾಡ್ತಾರೆ ಅನ್ನೋದು ತಿಳ್ಕೊಂಡೆ. ಇನ್ಮೇಲೆ ನಾನು ಅದ್ರ ಮೇಲೆಲ್ಲ ಕಾನ್ಸಂಟ್ರೇಟ್ ಮಾಡ್ದಿರಾ ನನ್ನ ಲೈಫ್ನ ನಾನು ನೋಡ್ಕೋಬೇಕು ಅಂತ ಡಿಸೈಡ್ ಆಗಿದ್ದೀನಿ. ಆ್ಯಂಡ್ ಇಷ್ಟೇ. ಹಾಗಾಗಿ ನಾನು ಸ್ವಲ್ಪ ದಿವಸ ತುಂಬ ಎಮೋಷ್ನಲ್ ಆಗಿ ಬ್ರೇಕ್ ಆಗಿ ಒಂದು ಸರ್ಟೆನ್ ಡೇ ನೀವು ನಂಬ್ತಿರೋ ಬಿಡ್ತಿರೋ ನನಗೆಲ್ಲ ಸಿಂಕ್ ಆಗೋಯ್ತು. ಅದೇನೋ ಹೇಳ್ತಾರಲ್ಲ, ಒಂದರಿಂದ ಒಂದು ಆಚೆ ಬಂದರೆ ಅದು ಎಲ್ಲೆಲ್ಗೋ ಹೋಗಿ ಕನೆಕ್ಟ್ ಆಗುತ್ತೆ. ಆ್ಯಂಡ್ ಅವಾಗ ರಿಯಲೈಸ್ ಆಗ್ತಿದ್ದೀನಿ, ಇಲ್ಲ ಬೇರೆ ಸರ್ಟೆನ್ ಸಿಚುವೇಶನ್ಸ್ ಬಂದಿತ್ತು, ಅವಾಗೇ ನಾನು ಅರ್ಥ ಮಾಡ್ಕೋಬೇಕಾಗಿತ್ತು. ನನ್ನಷ್ಟು ಡಮ್ ಯಾರೂ ಇಲ್ಲ, ನನ್ನಷ್ಟು ಏನಂತ ಹೇಳ್ತಾರೆ ಅದನ್ನು, ಅವಾಗ ಅಂಥ ಸಿಚುವೇಶನ್ಗಳಾಗಿದ್ರೂ ನಾನು ನಂಬದ್ನಲ್ಲ, ನನ್ನಷ್ಟು ಮೂರ್ಖಗಳು ಯಾರೂ ಇಲ್ಲ ಅನ್ನೋ ಥರನೂ ಆಯಿತು ಫ್ರೆಂಡ್ಸ್. ದಟ್ಸ್ ಓಕೆ. ದೇವ್ರ ಹತ್ರ ಲೆಕ್ಕ ಇರುತ್ತೆ ಯಾರು ಏನು ಎತ್ತ ಅನ್ನೋದು ಬಿಟ್ಬಿಟ್ಟೆ. ಬಟ್ ಆ ಡೇಸ್ ಅಟ್ಲೀಸ್ಟ್ 1 ವೀಕ್ ಅನಿಸುತ್ತೆ ನಾನು ಹೊರಗಡೆ ಬರೋಕ್ಕೆ ತುಂಬ ಕಷ್ಟಪಟ್ಟೆ, ತುಂಬ ಹತ್ತಿದ್ದೀನಿ ಲಿಟ್ರಲಿ. ಮುಂದೆ ನನಗೆ ತೋರಿಸ್ಕೊಳಕ್ಕೆ ಇಷ್ಟ ಇಲ್ಲ. ನಾಟ್ ಇವನ್ ರೂಪೇಶ್ ಮುಂದೆ, ನಮ್ಮ ಅತ್ತೆ ಮುಂದೆ, ಯಾರ ಮುಂದೆನೂ ನಾನು ತೋರಿಸ್ಕೊಳಕ್ಕೂ ಇಷ್ಟ ಇಲ್ಲ. ಯಾರ ಜೊತೆ ಶೇರ್ ಮಾಡ್ಕೊಳ್ಬೇಕು ಮಾಡ್ಕೋಬಾರ್ದು
ಐ ಆಮ್ ಸೋ ಸಾರಿ. ತೋರಿಸ್ಕೊಳ್ಳೋಕ್ಕೂ ಇಷ್ಟ ಆಗ್ದಿರ ನಾನು ಒಬ್ಬಳೇ ಎಷ್ಟು ಕೊರಗಿದ್ದೀನಿ ನನಗೆ ಗೊತ್ತು. ಒನ್ ಡೇ ಏನಾಗೋಯ್ತು ಅಂದರೆ ಏನಾಯಿತು ಅಂದರೆ ನೈಟ್ ನಂಗೆ ನಿದ್ದೆನೇ ಬರ್ತಾಯಿಲ್ಲ. 3 ಗಂಟೆ ಆದರೂ ನಿದ್ದೆ ಬರ್ತಾಯಿಲ್ಲ. ಅದನ್ನು ನೆನೆಸ್ಕೊಂಡು ಇವಾಗೂ ನೋಡಿ ಸೋ ಸ್ಟುಪಿಡ್ ಸೌಂದರ್ಯ, ಸ್ಟಾಪ್ ಇಟ್. ಐ ಡೋಂಟ್ ವಾಂಟ್ ಟು ಕ್ರೈ. ಸೊ ನಾನು ಅದಕ್ಕೆ ವ್ಲಾಗ್ಸೇ ಮಾಡಬಾರ್ದು ಅಂದ್ಕೊಂಡು ಲಿಟ್ರಲಿ 3-4 o'clock ಅನಿಸುತ್ತೆ ಎಲ್ಲರೂ ಮಲಗಿದ ಮೇಲೆ ಟೆರೆಸಲ್ಲಿ ಕೂತ್ಕೊಂಡು ಎಲ್ಲ ನೆನೆಸ್ಕೊಂಡು ಅಳು ಬರ್ತಾನೆ ಇದೆ. ನಾನು ಅಂದ್ಕೊಳ್ತೀನಿ ನೆನೆಸ್ಕೋಬಾರ್ದು ಅಂತ. ಬಟ್ ಹೆಂಗೆ ಹತ್ತಿದ್ದೀನಿ ಅಂದರೆ ನಾನಿಲ್ಲಿ ಫೋಟೋ ಒಂದು ಹಾಕ್ತೀನಿ. ಅದು ಯಾಕೆ ಹಾಕ್ತೆ ಅಂದರೆ ಫುಲ್ಲು ಹೆಡ್ಡೇಕು, ನನಗೆ ಇರೋಕ್ಕಾಗ್ತಾಯಿಲ್ಲ. ನನ್ನ ಫ್ರೆಂಡ್ ಬಂದು ಡಾಕ್ಟರು, ಅವಳ ಹತ್ರ ಇಲ್ಲ ನಾನು ಏನೋ ಒಂದು ವಿಷಯಕ್ಕೆ ಈ ಥರ ತಲೆಗೆ ಹಚ್ಕೊಂಡು ಒಂದೇ ಕಡೆ ತಲೆ ನೋವ್ತಾ ಇದೆ, ಕಣ್ಣೆಲ್ಲ ಊದ್ಕೊಂಡ್ಬಿಟ್ಟಿದೆ ಅಂದರೆ ಅವಳು ಫೋಟೋ ಕಳಿಸು ಕಣ್ಣದು ನೋಡೋಣ ಅಂತ ಅಂದಾಗ ಅವಾಗ ನನ್ನ ಫೋಟೋನ ಕ್ಲಿಕ್ ಮಾಡಿದೆ. ಅದು ಇವಾಗ ಇಲ್ಲ ಹಾಕ್ತೀನಿ ನೋಡಿ. ನನ್ನ ಕಣ್ಣು ಹಂಗಾಗ್ಬಿಟ್ಟಿತ್ತು. ಹತ್ತು ಲಿಟ್ರಲಿ ಎಷ್ಟು ಹತ್ಬಿಟ್ಟಿದ್ದೀನಿ ಅಂದರೆ ನನ್ನ ಲೈಫಲ್ಲಿ ಯಾವತ್ತೂ ನಾನು ಅಷ್ಟು ಹತ್ತೇ ಇಲ್ಲ ಬಿಡಿ. ಯಾರಿಗೋಸ್ಕರನೂ ಹತ್ತಿಲ್ಲ. ನನಗೆ ಕಷ್ಟ ಬಂದಾಗೂ ನಾನು ಅಷ್ಟು ಹತ್ತಿಲ್ಲ. ಬಟ್ ಒಬ್ಬರು ಮೋಸ ಮಾಡ್ತಾಯಿದ್ದಾರೆ, ಒಬ್ಬರು ಹಿಂದೆ ಒಂದು ಮುಂದೆ ಒಂದು ಅಂತ ಗೊತ್ತಾದಾಗ ತುಂಬ ಬೇಜಾರಾಗುತ್ತೆ. ಅದನ್ನು ನನಗೆ ತಡ್ಕೊಳಕ್ಕಾಗಿಲ್ಲ. ಸೊ ನಿಮ್ಮೆಲ್ರಿಗೂ ಹೇಳೋದಿಷ್ಟೇ, ಯಾರನ್ನೂ ಹಚ್ಕೋಬೇಡಿ, ನೀವು ಕಷ್ಟ ಮಾಡಿ. ಆಮೇಲೆ ಇನ್ನೊಂದು ಏನು ಹೇಳ್ತೀನಿ ಅಂದರೆ, ಯಾವುದೇ ಕಾರಣಕ್ಕೂ ಫ್ರೆಂಡ್ಸ್, ನಿಮ್ಮ ಹತ್ರ ದುಡ್ಡಿದೆ, ನಿಮ್ಮ ಕಷ್ಟನೇ ಇಲ್ಲ, ನೀವು ಅದು ತೊಗೊಂಡೆ ಇದು ತೊಗೊಂಡೆ ಅಂತ ಯಾರ ಹತ್ರನೂ ಶೇರ್ ಮಾಡ್ಕೋಬೇಡಿ. ಯಾರು ಖುಷಿ ಪಡೋರಿರಲ್ಲ. ನನ್ನದೇ ನಿಮ್ಮ ತುಂಬ ತೀರ್ದವ್ರು ಬಿಟ್ಟರೆ ಇನ್ಯಾರೂ ಸಹಿಸ್ಕೊಳ್ಳಲ್ಲ. ನಿಮ್ಮ ಕಷ್ಟ ಇದೆ ಅಂತಲೂ ಯೋಚನೆ ಮಾಡಲ್ಲ. ನಾನು ಹಂಗೆ ಮಾಡ್ತಿರ್ಲಿಲ್ಲ. ನನಗೇನೇ ಇರಲಿ, ನಾನು ಎಲ್ಲರ ಜೊತೆ ಚೆನ್ನಾಗಿರ್ತಾ ಇದ್ದೆ. ನಾನು ಎಲ್ರಿಗೂ ಒಳ್ಳೇದಾಗಬೇಕು ಅಂತ ಬಯಸ್ತಾ ಇದ್ದೆ. ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ನಾನು ಅಷ್ಟು ಹೆಲ್ಪ್ ಮಾಡ್ತಾಯಿದ್ದೆ. ಬಿಟ್ಟರೆ ಒಬ್ಬರು ಇವಾಗ ಫಾರ್ ಎಕ್ಸಾಂಪಲ್ ಬೇರೆ ಯಾರೋ ಬೆಳೀತಾ ಇದ್ದಾರೆ ಅಂತ ಅವ್ರನ್ನ ನೋಡಿ ನಾನು ಹೊಟ್ಟೆ ಊರಿ ಪಡೆಯೋಳೆ ಅಲ್ಲ ಫ್ರೆಂಡ್ಸ್. ಟು ಬಿ ಫ್ರ್ಯಾಂಕ್ ಇವಾಗೂ ಹೇಳ್ತೀನಿ. ನೀವು ನನ್ನ ಕಾಲೇಜ್ ಮೇಟ್ಸ್ ಇರ್ತಾರೆ ಅಥವಾ ನನ್ನ ಇನ್ಸ್ಟಾಗ್ರಾಮಲ್ಲಿ ನನ್ನ ಫಾಲೋವರ್ಸ್, ಅವ್ರನ್ನ ಹೋಗಿ ನೀವು ಡೈರೆಕ್ಟಾಗಿ ಬೇಕಂದರೆ ಕೇಳಿ. ನನ್ನ ಕ್ಲಾಸ್ಮೇಟ್ಸ್ ಎಲ್ಲರೂ ಇದ್ದಾರೆ, ನಾನು ಹೆಂಗೆ ಎತ್ತ ಅಂತಲೇ ಹೇಳ್ತಾರೆ. ಯಾರಿಗೂ ನಾನು ಒಬ್ರಿಗೆ ನಾನು ಕೆಟ್ಟದ್ದು ಬಯಸೋಳಲ್ಲ. ಬಟ್ ನನಗೆ ಯಾಕೆ ಹಿಂಗೆ ಐ ಡೋಂಟ್ ನೋ ಅಷ್ಟೇ. ಈ ಥರ ಆಯಿತು. ಇನ್ನು ನಾನು ಲೈಫಲ್ಲಿ ಆಗೋದೆಲ್ಲ ಒಂದು ಲೆಸನ್ ಅಂತ ತಿಳ್ಕೊಂಡು ಇವಾಗ ಗೊತ್ತಾಯ್ತಲ್ಲ ಯಾರ್ಯಾರು ಮನಸ್ಸಲ್ಲಿ ಒಂದು ಹೊರಗಡೆ ಒಂದು ಹೇಗಿರ್ತಾರೆ ಅಂತ ನನಗೂ ಗೊತ್ತಾಯಿತು. ನಾನು ಹಂಗೆ ಇರ್ತೀನಿ. ಆ್ಯಂಡ್ ಡಿಸೈಡ್ ಆಗಿದ್ದೀನಿ ಲೈಫಲ್ಲಿ ಯಾರ ಹತ್ರನೂ ನಾನು ಏನೂ ಶೇರ್ ಮಾಡ್ಕೊಳ್ಳಲ್ಲ. ನನ್ನದರ್ ದ್ಯಾನ್ ನನ್ನ ಕ್ಲೋಸ್, ನಮ್ಮ ಹಸ್ಬೆಂಡ್ ಅಥವಾ ನಮ್ಮ ಅತ್ತೆ ಯಾರೇ ಆಗಿರಲಿ, ಅವ್ರ ಜೊತೆ ಬಿಟ್ಟು ಬೇರೆ ಯಾರ ಜೊತೆನೂ ನಾನು ಏನೂ ಶೇರ್ ಮಾಡ್ಕೊಳ್ಳಲ್ಲ. ನಾನು ಏನು ತೊಗೊಂಡ್ರು ಶೇರ್ ಮಾಡ್ಕೊಳ್ಳಲ್ಲ. ನನಗೆ ಲಿಟ್ರಲಿ ನಾನು ಹೆಂಗಿದ್ದೆ ಅಂದರೆ, ನಾನು ಇವಾಗೂ ನೆನೆಸ್ಕೊಂಡ್ರೆ ಮೈ ಗಾಡ್, ನನ್ನ ಬುದ್ಧಿಯಲ್ಲಿ ಹೋಗಿತ್ತು ಅಂತ ಅನಿಸುತ್ತೆ. ನಂಗೆ ಬುದ್ಧಿನೇ ಇಲ್ವಾ ಅಥವಾ ಗೊತ್ತಿಲ್ಲ. ನನಗೆ ಏನು ಹೇಳಬೇಕು ಅಂತ ಗೊತ್ತಿಲ್ಲ. ಆಯಿತು, ಈ ಥರ ನಂತರ ಮಾತ್ರ ಯಾರು ಇರೋಕ್ಕೆ ಹೋಗ್ಬಿಡಿ ಅಷ್ಟೇ. ನೀವೊಂದು ಗ್ರೋತ್ ಆಗಲಿ, ಏನೇ ತೊಗೊಂಡ್ಲಿ ಅಥವಾ ಸೈಟ್ ತೊಗೊಂಡ್ರಿ, ಜ್ಯುವೆಲರಿ ಮಾಡಿಸ್ಕೊಂಡ್ರಿ, ಏನೇ ಮಾಡಿಸ್ಕೊಂಡ್ರಿ, ನಿಮ್ಮ ಲೈಫಲ್ಲಿ ನಿಮಗೆ ಏನೇ ಎಲ್ಲ ಇದ್ರೂ ಇಲ್ಲ ಅಂತಲೇ ಹೇಳ್ರಿ. ಎಲ್ರಿಗೂ ಹಾಗೆ ಹೇಳಿ. ನಂಗೆ ಕಷ್ಟ ಇಲ್ಲ, ನಂಗೆ ತುಂಬ ಕಷ್ಟ ಅಂತಲೇ ಹೇಳ್ಕೊಬೇಕು ಎಲ್ಲರ ಹತ್ರ. ಬಿಟ್ಟರೆ ಇಲ್ಲ ನಾನು ಹ್ಯಾಪಿಯಾಗಿದ್ದೀನಿ ಅಂತ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ. ಆ್ಯಂಡ್ ನೋ ಬಡಿ ವಾಂಟ್ಸ್ ಯು ಟು ಗ್ರೋ. ಅವ್ರಿಗಿಂತ ಚೆನ್ನಾಗಿರಬೇಕು ಅಂತ ಯಾರೂ ಅಂದ್ಕೊಳ್ಳಲ್ಲ. ಇದೊಂದು ಹೇಳಬೇಕು ಅಂತಿದ್ದೆ. ಸೊ ಜಾಸ್ತಿ ಇದ್ರ ಬಗ್ಗೆ ಮಾತಾಡೋದು ಬೇಡ. ನಾನು ಎಲ್ಲೆಲ್ಲೋ ಹೊರಟೋಗ್ತೆ. ಕಮಿಂಗ್ ಬ್ಯಾಕ್, ಇನ್ನೊಂದು ಕ್ವಶನ್ ಕೇಳಿದ್ದೇನಪ್ಪ ಅಂದರೆ ಸ್ಯಾರಿ ಬಿಸ್ನೆಸ್. ನಾನು ಸ್ಯಾರಿ ಬಿಸ್ನೆಸ್ ಯಾಕೆ ಶುರು ಮಾಡಿದ್ದು ಅಂದರೆ, ಆಗ ಸ್ವಲ್ಪ ಟೈಮ್ ಫ್ರೀ ಆಗಿದೆ. ನಂಗೆ ಫಸ್ಟಿಂದನೂ ನನ್ನ ಯೂಟ್ಯೂಬ್ ಜರ್ನಿ ಶುರುವಾಗಿದೆ ಒಂದು ಸ್ಯಾರಿ ವ್ಲಾಗ್ಸಿಂದ. ಎಷ್ಟೊಂದು ಜನ ನನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋರು ಕೂಡ ಚಿಕ್ಕಪೇಟೆ ಶಾಪಿಂಗ್ ವ್ಲಾಗ್ಸ್ ಅದೆಲ್ಲ ನೋಡೇನೆ, ನನಗೆ ಗೊತ್ತು. ಸೊ ನಾನು ಒಂದು ಬಿಸ್ನೆಸ್ ಮಾಡಬೇಕು ಸ್ಯಾರೀಸ್ ಅಂತ ಅವಾಗಿಂದನೂ ನನಗಿತ್ತು. ನಾನು ವ್ಲಾಗ್ಸ್ ಮಾಡ್ತಿದ್ನಲ್ಲ ಅವಾಗಿಂದನೂ ನನಗಿತ್ತು. ಸೊ ಸರಿ ಶುರು ಮಾಡೋಣ ಅಂತ ನಾನು ಶುರು ಮಾಡಿದ್ದು. ನಾನು ಶುರು ಮಾಡಿದ್ಮೇಲೆ ತುಂಬ ಜನ ಮಾಡ್ಕೊಂಡು ಹೋದ್ರು. ಬಿಸ್ನೆಸ್ ಅಂದಮೇಲೆ ಎಲ್ಲರೂ ಮಾಡಬೇಕು. ಅದಕ್ಕೆ ನಾನು ಅಪೋಸ್ ಮಾಡೋದೇ ಇಲ್ಲ, ಎಲ್ಲರೂ ಮಾಡಿ ಅಂತಲೇ ಹೇಳೋದು.
ಬಟ್ ಆವಾಗ ನನಗೆ ಕೆಲವೊಂದು ಕಾಮೆಂಟ್ಸ್ ಬರ್ತಿತ್ತು, ನೀವು ಶುರು ಮಾಡಿಬಿಟ್ರಾ ಅಂತೆಲ್ಲ. ನನ್ನ ಬಿಸ್ನೆಸ್ ತುಂಬ ಚೆನ್ನಾಗಿ ರನ್ ಆಗ್ತಿತ್ತು. ನನಗೆ 2 ಟೈಮ್ಸ್ ಸ್ಟಾಕ್ ಹಾಕ್ಸಿದೆ. ಫಸ್ಟ್ ಟೈಮ್ ಸ್ಟಾಕ್ ಹಾಕ್ಸಿದಾಗ ನಾನು ವಿಡಿಯೋ ಕೂಡ ಶೇರ್ ಮಾಡಿದೆ, ಚೆನ್ನಾಗಿ ಸೇಲ್ ಆಯಿತು. ಆ್ಯಂಡ್ ಸೆಕೆಂಡ್ ಟೈಮ್ ಕೂಡ ಸ್ಟಾಕ್ ಹಾಕಿದೆ, ನಾನು ವೀಡಿಯೋನೇ ಮಾಡಿಲ್ಲ, ಎಲ್ಲ ಸೋಲ್ಡ್ ಔಟ್ ಆಗೋಯ್ತು. ಆಯಿತಾ, ಆ ಥರ ನಡೀತಿದ್ದ ಬಿಸ್ನೆಸ್ಸು. ನನಗೆ ಯಾಕೆ ಮುಂದೆ ತೊಗೊಳೋಕ್ಕಾಗಿಲ್ಲ ಅಂದರೆ ನನಗೆ ತುಂಬ ಸ್ಟ್ರೆಸ್ ಆಗಿ ಫೀಲ್ ಆಗ್ತಿದೆ. ನನಗೆ ನೋಡಿ, ನನ್ನ ಸ್ಟಾರ್ಟಿಂಗ್ ಜಾಬ್ ನನಗೆ ಕೈ ಹಿಡಿದಿದ್ದು ನನ್ನ ಸಿವಿಲ್ ಇಂಜಿನಿಯರಿಂಗ್. ಆ ಜಾಬ್ನ ನನಗೆ ಕ್ವಿಟ್ ಮಾಡೋಕ್ಕೆ ನನಗೆ ಯಾವುದೇ ಕಾರಣಕ್ಕೂ ಇಷ್ಟ ಇಲ್ಲ. ಸೊ ಹಾಗಾಗಿ ಅದನ್ನು ಕ್ವಿಟ್ ಮಾಡಲ್ಲ. ಆ್ಯಂಡ್ ಯೂಟ್ಯೂಬಿಂದನೂ ನನಗೆ ರೆಕಗ್ನೈಸೇಷನ್ ಸಿಕ್ತು. ಸೊ ತುಂಬಾ ಆಪರ್ಚುನಿಟೀಸ್ ನನಗೆ ಯೂಟ್ಯೂಬ್ ಮೂಲಕ ಬಂತು. ಹಾಗಾಗಿ ನನಗೆ ಯೂಟ್ಯೂಬ್ನ ಬಿಡೋಕ್ಕೂ ಇಷ್ಟ ಇಲ್ಲ. ಇದೆಲ್ಲ ಆದಮೇಲೆ ಚಾಯ್ ಬಿಸ್ನೆಸ್ ಬಂದಿದ್ದು. ಚಾಯ್ ಬಿಸ್ನೆಸ್ಸಿಂದ ನಂಗೆ ತುಂಬ ಒಳ್ಳೆಯದಾಗಿದೆ. ನನಗೆ ಎಷ್ಟು ಜನ ನನ್ನ ಪ್ರೀತಿ ಮಾಡಿದ್ರು. ಅಟ್ ದ ಸೇಮ್ ಟೈಮ್ ಈ ಚಾಯ್ ಬಿಸ್ನೆಸ್ಸಿಂದ ಎಷ್ಟೊಂದು ಜನರ ಜೀವನ ನಡೀತಾ ಇದೆ ಇವತ್ತು. ಪ್ರೌಡಾಗಿ ಹೇಳ್ತೀನಿ ನಾನು, ಅದೇ ಚಾಯ್ ಬಿಸ್ನೆಸ್ಸಿಂದ ಎಷ್ಟೊಂದು ಜನರ ಜೀವನ ನಡೀತಾ ಇದೆ, ಸಂಸಾರಗಳು ನಡೀತಾ ಇದೆ. ಅದನ್ನು ನನಗೆ ಕ್ವಿಟ್ ಮಾಡೋಕ್ಕೆ ಇಷ್ಟ ಇಲ್ಲ. ಅದಾದಮೇಲೆ ಬಂದಿದ್ದು ಈ ಒಂದು ಸ್ಯಾರಿ ಬಿಸ್ನೆಸ್ಸು. ಸೊ ಇದನ್ನು ತುಂಬ ಚೆನ್ನಾಗಿ ನಡೀತಿತ್ತು. ಸ್ಯಾರಿ ಬಿಸ್ನೆಸ್ಸಲ್ಲಿ ಸಕ್ಕದಾಗಿದೆ ಲಾಭ ಫ್ರೆಂಡ್ಸ್, ಟು ಬಿ ಫ್ರ್ಯಾಂಕ್ ಸಕ್ಕದಾಗಿದೆ ಲಾಭ. ಬಟ್ ಮಾಡೋವಂಥ ವಿಧಾನ ಗೊತ್ತಿರಬೇಕು, ಟ್ಯಾಕ್ಟಿಕ್ಸ್ ಗೊತ್ತಿರಬೇಕು, ನಾವು ಕೊಡೋವಂಥ ಆಫರ್ಸ್ ಗೊತ್ತಿರಬೇಕು. ಪ್ರತಿಯೊಂದು ಇದ್ರ ಬಗ್ಗೆ ಯಾರಿಗಾದ್ರೂ ಡೀಟೇಲ್ಸ್ ಬೇಕು ಅಂದರೆ ಮೇ ಬಿ ನೀವು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಸ್ಯಾರಿ ಬಿಸ್ನೆಸ್ಸಲ್ಲಿ ಅಡ್ವಾಂಟೇಜಸ್ ಏನಿದೆ, ಡಿಸ್ಅಡ್ವಾಂಟೇಜಸ್ ಏನಿದೆ ಅಂತ ನಾನೆಲ್ಲ ಕ್ಲೀನಾಗಿ ನಿಮ್ಗೆ ಹೇಳ್ತೀನಿ. ಸೊ ನನಗೆ ತುಂಬ ಅಡ್ವಾಂಟೇಜಸ್ ಇತ್ತು. ಒಂದು, ಯೂಟ್ಯೂಬಿಂದ ನನಗೆ ಜನರು ನೋಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಇತ್ತು. ಮತ್ತು ಸ್ಟಾಕ್ಸು ಹಾಕ್ಸೋವಾಗೂ ಅಷ್ಟೇ ನಾನು ತುಂಬ ಆಗಿ ಸ್ಟಾಕ್ಸ್ನ ಹಾಕಿಸ್ತಾ ಇದ್ದೆ, ಚೆನ್ನಾಗಿ ಸೇಲ್ ಆಯಿತು. ನನಗೇನಂದರೆ ಸಪೋರ್ಟಿವ್ ಹ್ಯಾಂಡ್ ಬೇಕು. ನಿಮಗೆ ಸ್ಯಾರಿ ಬಿಸ್ನೆಸ್ ಮಾಡ್ತೀರಾ ಅಂತ ಅಂದಾಗ ಖಂಡಿತ ಸಪೋರ್ಟಿಂಗ್ ಹ್ಯಾಂಡ್ಸ್ ಬೇಕು. ಆರ್ಡರ್ಸ್ನ ತೊಗೊಳ್ಳೋದಾಗಿರಲಿ ಅಥವಾ ಪ್ಯಾಕಿಂಗ್ ಆಗಿರಲಿ, ಅವ್ರ ಕಸ್ಟಮರ್ಸ್ ಕೇಳಿದಾಗ, ಯಾವ ಟೈಮಲ್ಲಿ ಕೇಳ್ತಾರೋ ಗೊತ್ತಿಲ್ಲ, ನಾವು ಅಲ್ಲಿರಬೇಕು. ಅವ್ರು ಕೇಳಿದಾಗ ಆ ಒಂದು ಸ್ಯಾರೀಸ್ನ ಫೋಟೋಸ್ ತೆಗೆದು ಕಳಿಸೋ ಅಂಥ ಕೇಪಬಿಲಿಟಿ ಇರಬೇಕು. ನಾನು ಎಲ್ಲೋ ಸೈಟಲ್ಲಿ ಇರ್ತಾ ಇದ್ದೆ, ಅವ್ರು ಮಾಡಿ ಅರ್ಜೆಂಟ್ ಮೇಡಮ್ ಅರ್ಜೆಂಟು ಅನ್ನೋರು, ನಾನು ಕಳ್ಸೋಕ್ಕಾಗ್ತಾ ಇರಲಿಲ್ಲ. ಆಮೇಲೆ ಇನ್ನೊಂದು ಏನಾಗುತ್ತೆ ಅಂದರೆ, ಕೆಲವೊಬ್ಬರು ಜನರು ಇರ್ತಾರೆ ತುಂಬ ಪರ್ಟಿಕ್ಯುಲರ್ ಆಗಿರ್ತಾರೆ, ಒಂದು ಥ್ರೆಡ್ ಕೂಡ ಆಚೆ ಬಂದಿರ್ಬೋದು. ಡ್ಯಾಮೇಜ್ ಇಸ್ ಡಿಫರೆಂಟ್. ಥ್ರೆಡ್ ಹೊರಗಡೆ ಬರೋದು ಒಂದು ಡಿಫರೆಂಟ್. ಕೆಲವೊಂದು ಥ್ರೆಡ್ಸ್ ಬರುತ್ತೆ, ಅದು ಕಟ್ ಮಾಡಿರಲ್ಲ. ಸೊ ಇದನ್ನು ನೋಡಿ ಡ್ಯಾಮೇಜ್ ಅಂದ್ಬಿಟ್ಟು ಅವ್ರು ರಿಟರ್ನ್ ಹಾಕೋದು, ತಿರ್ಗಿ ಅದನ್ನು ನಾನು ಕಲೆಕ್ಟ್ ಮಾಡಿ ಅವ್ರಿಗೆ ಬೇರೆ ಪ್ರಾಡಕ್ಟ್ನ ಕೊಡೋದು ತುಂಬಾ ಹಿಂಸೆ ಅನಿಸ್ತಿತ್ತು ನನಗೆ. ಸೊ ಆಗ ರೂಪೇಶ್ ಅಂದರು, ಬೇಡ, ಏನಕ್ಕೆ ಇಷ್ಟು ಸ್ಟ್ರೆಸ್ ತೊಗೊಂಡು ಮಾಡಬೇಕು ಅನ್ನೋದೇನಿಲ್ಲ, ಬೇಡ ಬಿಟ್ಬಿಡು ಅನಿಸ್ತು. ನನಗೂ ಬೇಡ ಆಯಿತು ಇವಾಗ ಅಂತ ಅನ್ನಿಸ್ತು. ಹಾಗಾಗಿ ನನಗೆ ಆ ಒಂದು ಪ್ರೌಡ್ನೆಸ್ ಇದೆ ದಟ್ ನನಗೆ ಸ್ಯಾರಿ ಬಿಸ್ನೆಸ್ ಮಾಡಬೇಕು ಅಂತ ಇತ್ತು. ಐ ಹ್ಯಾವ್ ಡನ್ ಸಕ್ಸಸ್ಫುಲಿ ಆ್ಯಂಡ್ ಯಾವುದೇ ಲಾಸ್ ಮಾಡ್ಕೊಂಡಿದ್ದಂಗೆ ನಂಗೆ ಲಾಭನೂ ಬಂದಿದೆ. ಸೊ ಸಾಕು ಅನ್ನಿಸ್ತು. ಹಾಗಾಗಿ ನಾನು ಇದು ವೃದ್ಧಿ ಸಿಲ್ಕ್ಸ್ನ ಹೋಲ್ಡ್ ಮಾಡಿ ಸ್ಟಾಪ್ ಮಾಡಿ ಇಟ್ಟಿದ್ದೀನಿ. ಮೇ ಬಿ ಫ್ಯೂಚರಲ್ಲಿ ನಾನು ಸ್ಟಾರ್ಟ್ ಮಾಡ್ತೀನ, ಮತ್ತೆ ಕಮ್ ಬ್ಯಾಕ್ ಮಾಡ್ತೀನಿ, ಐ ಡೋಂಟ್ ನೋ. ಅದು ಹೇಗೆ ನನ್ನ ದೇವ್ರು ಕರ್ಕೊಂಡು ಹೋಗ್ತಾನೋ ಹಾಗೆ ಹೋಗ್ತಾ ಇರೋದು ಅಷ್ಟೆ. ಆ್ಯಂಡ್ ಇಷ್ಟು ಸೀರೆ ಬಿಸ್ನೆಸ್ದು. ಅದಂತೂ ನಾನು ಸ್ಟಾಪ್ ಮಾಡಿದ್ದು 1 ವೀಕ್ಗೇನೋ ತಿರ್ಗಾ ಶುರುವಾಯಿತು ನೆಗೆಟಿವ್ ಕಾಮೆಂಟ್ಸ್. ಅಂದರೆ ನನಗೆ ಬಂದು DM ಮಾಡೋರು, ಇಷ್ಟು ಮಾತ್ರಕ್ಕೆ ಮಾಡಬೇಕಿತ್ತಾ, ಈ ಶೋಕಿಂಗ್ ಮಾಡಬೇಕಿತ್ತಾ ಅನ್ನೋದೆಲ್ಲ. ಗುರು, ನನಗಿಷ್ಟ ಆಯಿತು, ನಾನು ಮಾಡಿದೆ, ನೀವೇನೋ ನನಗೆ ದುಡ್ಡು ಕೊಟ್ಟಿದ್ದೀರಾ ಅಥವಾ ನನಗೇನ ಲಾಸ್ ಆಗಿದೆ ಅಂತ ಬಂದು ನಿಮ್ಮ ಜೊತೆ ನಾನು ಶೇರ್ ಮಾಡಿದ್ದೀನಾ? ನೋ, ಐ ಆಮ್ ವೆರಿ ಪ್ರೌಡ್. ನಾನು ಸ್ಯಾರಿ ಬಿಸ್ನೆಸ್ ಮಾಡಿದ್ದೀನಿ, ಅದರಲ್ಲಿ ಒಳ್ಳೆ ಲಾಭ ಮಾಡಿದ್ದೀನಿ. ಓಕೆನಾ, ಇದನ್ನು ಹೇಳಬೇಕು ಅಂತಿದ್ದೆ. ಅದಾದಮೇಲೆ ಕಮಿಂಗ್ ಟು ಚಾಯ್ ಬಿಸ್ನೆಸ್. ಟೀದೇನಾಯಿತು, ಯಾಕಾಗ್ತಿಲ್ಲ ಅಂತ ಸಕ್ಕದಾಗಿ ನಡೀತಾ ಇದೆ ಚಾಯ್ ವೃದ್ಧಿ. ಫ್ರಾಂಚೈಸಿ ತೊಗೊಂಡಿರೋರಿಗೆ ಎಲ್ಲರೂ ನನ್ನ ವ್ಲಾಗ್ಸ್ನ ನೋಡ್ತಾರೆ. ನೀವು ಬಂದು ಇಲ್ಲಿ ಕಾಮೆಂಟ್ ಹಾಕಿ ದಯವಿಟ್ಟು. ನಾನು ಎಲ್ಲರೂ ಕೇಳೋದು ಹೆಂಗೆ ನಡೀತಾ ಇದೆ ಬಿಸ್ನೆಸ್ ಅಂದ್ಬಿಟ್ಟು ನೀವು ಬಂದು ಕಾಮೆಂಟ್ ಹಾಕಲೇಬೇಕು ಇದರಲ್ಲಿ. ಬಿಕಾಸ್ ನಾನು ಎಷ್ಟೇ ಹೇಳಿದ್ರು ಅದು ನನ್ನ ಜಂಬ ಕೊಚ್ಕೊಂಡಂಗೆ ಅಂತ ಫೀಲ್ ಆಗ್ತಾರೆ ಜನಗಳು, ಏನು ಮಾಡೋಕ್ಕಾಗಲ್ಲ. ಹಾಗಾಗಿ ನೀವೇ ಬಂದು ಹೇಳಿ. ತುಂಬ ಚೆನ್ನಾಗಿ ನಡೀತಾ ಇದೆ. 3 ಡೇಸ್ ಬ್ಯಾಕ್ ಕೂಡ ನಾನು ಮಾಲೂರಲ್ಲಿ ಒಂದು ಫ್ರಾಂಚೈಸಿ ಓಪನ್ ಆಯಿತು. ಅಲ್ಲೂ ಎಕ್ಸ್ಟ್ರಾಡಿನರಿ. ನಾನು ಸ್ವಲ್ಪ ಅಂದರೆ ಮಾಲೂರು ಸ್ವಲ್ಪ ಪಿಕಪ್ ಆಗೋಕ್ಕೆ ಟೈಮ್ ತೊಗೊಳುತ್ತೆ ಅಂತ ನಾನು ಯೋಚನೆ ಮಾಡಿದೆ. ಬಟ್ ಅಲ್ಟಿಮೇಟಾಗಿ ನೆಕ್ಸ್ಟ್ ಡೇಯಿಂದನೇ ಚೆನ್ನಾಗಿ ಪಿಕಪ್ ಹಾಕ್ಕೊಳ್ತಾ ಹೋಯಿತು. ಸೊ ಇನ್ನೂ ಚಾಯ್ ವೃದ್ಧಿ ಲೀಡ್ಸ್ ಇದ್ದಾರೆ ಆ್ಯಂಡ್ ಪ್ರೋಗ್ರೆಸ್ ನಡೀತಾ ಇದೆ. ಫ್ರಾಂಚೈಸೀಸ್ ಬರ್ತಾನೆ ಇದೆ. ಖಂಡಿತ ಇದರಲ್ಲಿ ಇನ್ವೆಸ್ಟ್ ಮಾಡಿರೋರು ರಿಟರ್ನ್ಸ್ನ ಬೇಗ ತೊಗೊಂಡು ಅವ್ರವ್ರ ಲೈಫ್ನ ಸೆಟಲ್ ಮಾಡ್ಕೊಳ್ತಾ ಇದ್ದಾರೆ. ಅವ್ರು ಹಾಕೋ ಸ್ಟೇಟಸ್ಗಳೆಲ್ಲ ನೋಡಿದಾಗ ನಂಗೆ ತುಂಬ ಖುಷಿ ಆಗುತ್ತೆ ದಟ್ ನನ್ನ ಥರನೇ ಚೆನ್ನಾಗಿದ್ದಾರೆ ಅವರು ಅಂತ. ಬಟ್ ಕೆಲವೊಬ್ರು ಇರ್ತಾರೆ ಅದನ್ನು ಅಕ್ಸೆಪ್ಟೇ ಮಾಡ್ಕೊಳಕ್ಕಾಗಲ್ಲ ಅಂಥವ್ರು ಇದ್ದರು ನನ್ನ ಲೈಫಲ್ಲಿ. ಇವಾಗ ಅವ್ರನ್ನ ಸ್ವಲ್ಪ ದೂರ ಇಡ್ತಾ ಇದ್ದೀನಿ. ತಿರ್ಗಿ ಅಲ್ಲಿಗೆ ಹೋಗ್ತಾಯಿದ್ದೀನಿ ಕಮ್ ಬ್ಯಾಕ್.
ಎಲ್ರೂ ನಂಗೆ ಖುಷಿ ಆಗುತ್ತೆ. ಅವರ ಆ ಥರ ಅವ್ರ ಲೈಫ್ ಸ್ಟೈಲ್ ಚೆನ್ನಾಗಿದೆ, ಚೇಂಜ್ ಆಗಿದೆ ಅಂದಾಗ ನನಗೂ ಖುಷಿ ಆಗುತ್ತೆ. ಸೊ ಆ ಥರ ಈ ಚಾಯ್ ವೃದ್ಧಿ ಮಾಡಿದವರು ಬಿಸ್ನೆಸ್ಸಲ್ಲಿ ಖಂಡಿತ ಲಾಭ ಇದೆ. ಟೀ ಬಿಸ್ನೆಸ್ ಅಂದ್ರೇ ಲಾಭ. ನೀವು ಅರ್ಥ ಮಾಡ್ಕೋಬೇಕು, ಅದು ಹ್ಯೂಮನ್ ಬೇಸಿಕ್ ಸೋರ್ಸ್ ಅಂತ ನಾವೇನು ತಗೊಳ್ತೀವಿ ಅದರಲ್ಲಿ ಎಲ್ಲದರಲ್ಲೂ ಲಾಭ ಇದ್ದೇ ಇದೆ ಫ್ರೆಂಡ್ಸ್. ಸೊ ಹಾಗಾಗಿ ಚಾಯ್ ವೃದ್ಧಿಯಲ್ಲೂ ಒಳ್ಳೆ ಲಾಭ ನಡೀತಾ ಇದೆ. ಎಲ್ಲರೂ ಸೆಟ್ಲ್ ಆಗ್ತಾ ಇದ್ದೀವಿ. ಚಾಯ್ ವೃದ್ಧಿ ನಮ್ಮ ಫ್ಯಾಮಿಲಿ ಏನಿದೆ ಎಲ್ಲರೂ ಸೆಟ್ಲ್ ಆಗ್ತಾನೆ ಇದ್ದೀವಿ. ಆ್ಯಂಡ್ ಇನ್ನೊಂದೇನಪ್ಪ ಅಂದರೆ ನಮ್ಮ ದಾವಣಗೆರೆ ಚಾಯ್ ವೃದ್ಧಿ ತೊಗೊಂಡವ್ರು ಮಂಜುಳಾ ಮ್ಯಾಮ್ ಡಾಕ್ಟ್ರಿಗೆ ಅವ್ರಿಗೆ ಗರ್ಲ್ ಬೇಬಿ ಆಗಿದೆ. ಐ ಆಮ್ ಸೋ ಹ್ಯಾಪಿ. ನನಗೆ ನಿನ್ನೆ ಕಾಲ್ ಮಾಡಿ ಹೇಳಿದ್ರು, ತುಂಬ ಖುಷಿ ಆಯಿತು ನನಗೆ. ಆ್ಯಂಡ್ ನೀವೆಲ್ಲ ಸಬ್ಸ್ಕ್ರೈಬರ್ಸು ಅವ್ರಿಗೆ ವಿಶ್ ಮಾಡಿ ಬೇಬಿ ಮಮ್ಮಿ ಚೆನ್ನಾಗಿರಲಿ ಅಂತ. ಇವಾಗ ನಮ್ಮ ಚಾಯ್ ವೃದ್ಧಿ ಫ್ಯಾಮಿಲಿಗೆ ಹೊಸ ಮೆಂಬರ್ ಆ್ಯಡ್ ಆಗಿದ್ದಾರೆ. ಆ್ಯಂಡ್ ಲಾಸ್ಟ್ ವೀಕ್ ನನ್ನ ಮಾಲೂರು ಹೊಸ ಫ್ಯಾಮಿಲಿ ಆ್ಯಡ್ ಆಗಿದ್ದಾರೆ. ತುಮಕೂರಿಂದ ಒಬ್ಬರು ಫ್ಯಾಮಿಲಿ ಆ್ಯಡ್ ಆಗಿದ್ದಾರೆ. ತುಂಬ ಖುಷಿ ಆಯಿತು ನನಗೆ. ಸೊ ಅದನ್ನು ಚೆನ್ನಾಗಿ ನಡೀತಾ ಇದೆ. ಆ್ಯಂಡ್ ಈಗ ದೀಪಾವಳಿಗೆ ಆಫರ್ನ ಕೂಡ ಕೊಡೋಣ ಅಂತ ನಾನು ರೂಪೇಶ್ ಡಿಸೈಡ್ ಆಗಿದ್ದೀವಿ. ದಟ್ ಏನು ಆಫರ್ ಎತ್ತಾ ಅಂದ್ಬಿಟ್ಟು ನಾನು ಸ್ಕ್ರೀನ್ ಮೇಲೆ ನಂಬರ್ ಹಾಕ್ತಿರ್ತೀನಿ. ಯಾರಿಗಾದರೂ ಚಾಯ್ ವೃದ್ಧಿ ತಗೊಂಡು ನಮ್ಮ ಫ್ಯಾಮಿಲಿಗೆ ಜಾಯ್ನ್ ಆಗಬೇಕು, ಒಳ್ಳೆ ಸಂಪಾದನೆನ ಮಾಡಬೇಕು, ಒಳ್ಳೆ ಐಡಿಯಾಸ್ ಅಂತ ಬೇಕಂದರೆ ನೀವು ಖಂಡಿತ ನೀವು ಸ್ಕ್ರೀನ್ ಮೇಲೆ ಬರ್ತಿರೋ ನಂಬರ್ಗೆ ಕಾಲ್ ಮಾಡಿ. ನಾನೇ ತೆಗಿತೀನಿ. ಎನಿ ಟೈಮ್ ಫೀಲ್ ಫ್ರೀ ಟು ಕಾಲ್ ಮೀ. ಸೊ ಚಾಯ್ ವೃದ್ಧಿ ಇನ್ನೂ ಎಕ್ಸ್ಪೆಂಡ್ ಆಗಬೇಕು ಅನ್ನೋದು ನನ್ನ ಒಂದು ಆಸೆ. ಹಾಗಾಗಿ ಯಾರಿಗಾದರೂ ಬಿಸ್ನೆಸ್ ಮಾಡಬೇಕು, ಕಮ್ಮಿ ಬಜೆಟಲ್ಲೇ ಒಂದು ಒಳ್ಳೆ ಲಾಭನ ಮಾಡಬೇಕು, ಸೆಟಲ್ ಆಗಬೇಕು ಅಂತವರು ಖಂಡಿತ ನೀವು ಫೀಲ್ ಫ್ರೀ. ಅಂದರೆ ಏನಂದರೆ ಆಲ್ರೆಡಿ ನಿಮ್ಮ ಹತ್ರ ಸುತ್ತಮುತ್ತ ಚಾಯ್ ವೃದ್ಧಿ ಇದ್ದರೆ ಮಿನಿಮಮ್ 3 to 5 ಕಿಲೋಮೀಟರ್ಸ್ ರೇಡಿಯಸಲ್ಲಿ ನಾವು ಕೊಡೋದಿಲ್ಲ. ಅದರಿಂದ ದೂರದಲ್ಲಿ ನಾವು ತಿರ್ಗಾ ಫ್ರಾಂಚೈಸಿ ಅನ್ನೋದನ್ನು ಕೊಡ್ತೀವಿ. ಕೆಲವೊಂದು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಎಲ್ಲ ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ, ಅದನ್ನೆಲ್ಲ ನೋಡ್ಕೋಬೇಕಾಗುತ್ತೆ ಅಷ್ಟೇ ಫ್ರೆಂಡ್ಸ್. ಇದನ್ನು ಹೇಳಬೇಕು ಅಂತ ಇದ್ದೆ. ಚಾಯ್ ವೃದ್ಧಿ ಒಂದು ಬೇಬಿ ಇದ್ದಂಗೆ, ನನಗೆ ಲಿಟ್ರಲಿ ಒಂದು ಬೇಬಿ ಅಷ್ಟೇ ಫ್ರೆಂಡ್ಸ್. ಇದನ್ನೇ ಹೇಳಬೇಕು. ಆ್ಯಂಡ್ ನೆಕ್ಸ್ಟ್ ಬಂದ್ಬಿಟ್ಟು ಕೆಲವೊಬ್ಬರು ಕೇಳ್ತಾಯಿದ್ರು, ನಾನು ಯಾವಾಗ ತಿರ್ಗಾ ನಾನು ಇನ್ಸ್ಟಾಗ್ರಾಮಲ್ಲಿ ಆ್ಯಕ್ಟಿವ್ ಆಗಿ ನನ್ನ ಸ್ಟೋರೀಸ್ನೆಲ್ಲ ಹಾಕೋಕ್ಕೆ ಶುರು ಮಾಡಿದ್ನೋ ಆವಾಗ ಕೇಳ್ತಾಯಿದ್ದು, ಹೇಗೆ ನೀವು ಇಷ್ಟು ಫೇರ್ ಆಗಿಬಿಟ್ರಿ ನೋಡಿ, ಹೇಗೆ ಎತ್ತ ಏನು ಹೇಳಿ ಕತೆ ಅಂತ. ಬಿಕಾಸ್ ಇದನ್ನು ನಾನು ಹೇಳಬೇಕಿತ್ತೆ. ಕೆಲವೊಬ್ಬರು ನನ್ನ ವ್ಲಾಗ್ಸ್ನ ನೋಡಿ ಕ್ರೀಮ್ಸ್ನೆಲ್ಲ ಬೈ ಮಾಡಿದ್ದೀರಾ. ಏನೂ ಇಲ್ಲ ಫ್ರೆಂಡ್ಸ್. ಸೊ ಮಿಲ್ಕಿ ವೈಟ್ನಿಂಗ್ ಕ್ರೀಮ್ ನಾನು ಯೂಸ್ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ 4 to 5 months ಆಯಿತು ಅನಿಸುತ್ತೆ. ನೋ ಪಿಂಪಲ್ ಆನ್ ಮೈ ಫೇಸ್ ಆ್ಯಂಡ್ ಲಿಟ್ರಲಿ ನೋ ಮೇಕಪ್. ನೀವು ನೋಡ್ಬೋದು, ನೋ ಮೇಕ್ ಅಟ್ ಆಲ್. ಆಮೇಲೆ ನನ್ನ ನೆಕ್ ಅಬ್ಸರ್ವ್ ಮಾಡಿದ್ದೀರಾ, ಎಷ್ಟು ಡಾರ್ಕ್ ಇತ್ತು ಗೊತ್ತಾ, ಫುಲ್ಲು ವೈಟ್ ಆಗಿಬಿಟ್ಟಿದೆ. ತುಂಬ ಚೆನ್ನಾಗಿದೆ, ನನಗೆ ತುಂಬ ಇಷ್ಟ ಆಯಿತು ಪ್ರಾಡಕ್ಟು. ಸೊ ಅದ್ರ ಡೀಟೇಲ್ಸ್ ಬೇಕು ಅಂದ್ರೂ ನಾನು ಸ್ಕ್ರೀನ್ ಮೇಲೆ ನಂಬರ್ ಕೊಡ್ತಾ ಇರ್ತೀನಿ, ನೀವು ಆರ್ಡರ್ನ ಮಾಡ್ಕೋಬೋದು. ಫಸ್ಟು ನನ್ನ ನೆಕ್ಕೆ ಹೆಂಗಿತ್ತು, ನನ್ನ ಪ್ರೆಗ್ನೆನ್ಸಿ ನನ್ನ ಮುಂಚೆ ಕಲರ್ ಅಷ್ಟು ಡೌನೇ. ಮುಂಚೆ ನಾನು ಫೋಟೋಸ್ ಹಾಕ್ತೀನಿ, ನೀವು ನೋಡ್ಬೋದು ಅದರಲ್ಲಿ ಎಷ್ಟು ನಾನು ಡಾರ್ಕ್ ಆಗಿದ್ದೀನಿ. ಫೋಟೋಸ್ ಎಲ್ಲ ಇವಾಗ ಇಲ್ಲ ಹಾಕ್ತಾ ಇರ್ತೀನಿ, ಪೇಸ್ಟ್ ಮಾಡ್ತಾರೆ ಫೋಟೋಸ್ ಎಲ್ಲ ಇಲ್ಲಿ ಹಾಕ್ತಾ ಇರ್ತೀನಿ, ನೀವು ನೋಡ್ಬೋದು ಎಷ್ಟು ಡಾರ್ಕ್ ಆಗಿದ್ದೆ. ಬಟ್ ಈಗ ತುಂಬಾ ಬ್ರೈಟ್ ಆಗಿದ್ದೀನಿ. ಒಂಥರ ಏನು ಹೇಳ್ತಾರೆ, ಟ್ಯಾನ್ ಎಲ್ಲ ರಿಮೂವ್ ಆಗಿದೆ, ನ್ಯಾಚುರಲ್ ಆಗಿದೆ. ಬಟ್ ಯಾವುದೇ ಥರ ಸೈಡ್ ಎಫೆಕ್ಟ್ಸ್ ಇಲ್ಲ. ನನ್ನ ಸಬ್ಸ್ಕ್ರೈಬರ್ಸ್ ಆಲ್ರೆಡಿ ಯೂಸ್ ಮಾಡ್ತಾಯಿದ್ದಾರೆ, ಅವರೆಲ್ಲ ರಿವ್ಯೂಸ್ ಕೂಡ ನಾನು ಇಲ್ಲಿ ಪೋಸ್ಟ್ನ ಮಾಡ್ತಾ ಇರ್ತೀನಿ, ನೀವು ನೋಡ್ಬೋದು. ಸೊ ಜೆನ್ಯೂನ್ ಬೇಕಂದರೆ ನೀವು ಕೂಡ ಆರ್ಡರ್ ಮಾಡ್ಕೊಳ್ಬೋದು. ಯಾವುದೇ ರೀತಿ ಎಫೆಕ್ಟ್ ಇರಲ್ಲ. ಸೆನ್ಸಿಟಿವ್, ಆಯಿಲ್ ಸ್ಕಿನ್, ಎಲ್ಲ ಥರ ಸ್ಕಿನ್ ಟೈಪ್ಸ್ಗೂ ಮ್ಯಾಚ್ ಆಗುತ್ತೆ. ಆ್ಯಂಡ್ 100% ನ್ಯಾಚುರಲ್. ಸೊ ಇದು ಗ್ಯಾರಂಟಿ ಕೊಡ್ತೀನಿ. ಬಿಕಾಸ್ ನಾನು ಯೂಸ್ ಮಾಡ್ತಾಯಿದ್ದೀನಿ, ನಮ್ಮ ಚಿಕ್ಕಮ್ಮ ಯೂಸ್ ಮಾಡ್ತಾಯಿದ್ದಾನೆ ನಮ್ಮ ಮನೆಯಲ್ಲೇ. ಸೊ ಇದರಿಂದ ನಾನು ಜೆನ್ಯೂನಾಗಿ ನಿಮ್ಗೆ ರಿವ್ಯೂ ಕೊಡ್ತಾಯಿದ್ದೀನಿ ಅಷ್ಟೇ ಫ್ರೆಂಡ್ಸ್. ಆ್ಯಂಡ್ ನನ್ನ ಲಿಪ್ಸ್ ಕಲರ್ ನೋಡಿದ್ರಾ, ಅವ್ರದ್ದೇ ಲಿಪ್ ಬಾಮ್ ಹಾಕಿರೋದು ಬಿಟ್ಟರೆ ನಾನು ಯಾವುದೇ ಲಿಪ್ಸ್ಟಿಕ್ ಹಾಕಿಲ್ಲ. ನೋಡ್ಬೋದು ನನಗೆ ಇಲ್ಲಿ ಬ್ಲ್ಯಾಕ್ ಆಗಿತ್ತು, ಅದೆಲ್ಲ ಕಮ್ಮಿ ಆಗಿದೆ. ಸೊ ಮಿಲ್ಕಿ ವೈಟ್ನಿಂಗ್ ಲಿಪ್ ಬಾಮ್ ಯೂಸ್ ಮಾಡ್ತಾಯಿದ್ದೀನಿ. ಇವ್ರದ್ದೇ ಏರ್ ಆಯಿಲ್ ಇದೆ. ನಂತರ ಏರ್ ಆಯಿಲ್ ರೂಪೇಶ್ಗೆ ತರಿಸಿ ಕೊಟ್ಟಿದ್ದೀನಿ, ಯೂಸ್ ಮಾಡ್ತಾಯಿದ್ದಾರೆ. ಬೆಟರ್ ಅನ್ನಿಸ್ತಾ ಇದೆ. ಮೇ ಬಿ ಇನ್ನೊಂದು ತಿಂಗಳು ಟೈಮ್ ಬೇಕಾಗುತ್ತೆ. ಅದ್ರದ್ದು ನಾನು ರಿವ್ಯೂ ಕೊಡ್ತೀನಿ ನಿಮಗೆ. ನಿಮಗೂ ಏನಾದರೂ ಹೇರ್ ಲಾಸ್, ಹೇರ್ ಗ್ರೋತ್ ಬೇಕು ಅಂತಂದರೆ ನೀವು ಆರ್ಡರ್ ಮಾಡ್ಕೊಳ್ಳಿ. ನನಗೆ ನಂಬರ್ ಬರ್ತಿದೆಯಲ್ಲ ಅದ್ರಲ್ಲಿ ಮಾಡ್ಕೊಳ್ಳಿ. ಬಟ್ ಆದರೆ ಜೆನ್ಯೂನ್ ರಿವ್ಯೂ ಅವ್ರು ಯೂಸ್ ಮಾಡ್ತಿದ್ರೆ ಅದು ಬಂದಮೇಲೆ 1 month ಆದಮೇಲೆ ನಾನು ಆಯಿಲ್ ಬಗ್ಗೆ ತಿಳಿಸ್ತೀನಿ. ಓಕೆ ಅಂದರೆ ನೀವು ತೊಗೊಳ್ಳಿರಂತ, ಇಲ್ಲಾಂದರೆ ಬೇಡ, ಸುಮ್ಮನೆ ಯಾಕೆ ಅಲ್ವಾ. ಸೊ ಹಾಗಾಗಿ ಆ್ಯಂಡ್ ಲಿಪ್ಪು ಕೂಡ, ಲಿಪ್ ಬಾಮ್ ಕೂಡ ನಾನು ಯೂಸ್ ಮಾಡ್ತಾಯಿದ್ದೀನಿ, ತುಂಬ ಚೆನ್ನಾಗಿದೆ. ಇದನ್ನು ಕೂಡ ನೀವು ತೊಗೊಳ್ಬೋದು. ಆ್ಯಂಡ್ ಸ್ಕಿನ್ ತುಂಬ ಚೆನ್ನಾಗಾಗಿದೆ ನನಗೆ. ಲಿಟ್ರಲಿ ನನಗೆ ಫುಲ್ಲು ಇಲ್ಲೆಲ್ಲ ಬ್ಲ್ಯಾಕ್ ಇತ್ತು, ಇಲ್ಲೆಲ್ಲ ಬ್ಲ್ಯಾಕ್ ಇತ್ತು. ಡಾರ್ಕ್ ಸರ್ಕಲ್ ಅಂತೂ ನನಗೆ ಅಂಡರ್ ಆರ್ಮ್ಸ್ ಎಷ್ಟು ಡಾರ್ಕ್ ಆಗಿಬಿಡ್ತು ಅಂದರೆ, ಡೆಲಿವರಿ ಆದಮೇಲೆ ಕೆಲವೊಬ್ರಿಗೆ ಒಂದೊಂದು ಸಿಂಪ್ಟಮ್ಸ್ ಅಂತಾರಲ್ವ, ನನಗೆ ನೆಕ್ ಪೂರ್ತಿ ಡಾರ್ಕ್ ಆಗಿತ್ತು, ಅಂಡರ್ ಆರ್ಮ್ಸ್ ತುಂಬ ಡಾರ್ಕ್ ಆಗಿತ್ತು. ಸೊ ಈ ಕ್ರೀಮ್ ಯೂಸ್ ಮಾಡಿದ್ಮೇಲೆ ಇವಾಗ ಆರಾಮಾಗಿದೆ, ಚೆನ್ನಾಗೇ
ಮೇ ಬಿ 1 ವೀಕಲ್ಲೇ ಕ್ಲಿಯರ್ ಆಗಿಬಿಡ್ತು ಅನಿಸ್ತು ನನಗೆ. 1 ವೀಕಲ್ಲೇ ಆ ಒಂದು ರಿಸಲ್ಟ್ಸ್ನ ನಾನು ನೋಡೋಕ್ಕೆ ಶುರು ಮಾಡಿದೆ. ನೀವು ನೋಡ್ಬೋದು, ನನ್ನ ಸ್ವಂತ ಕಸಿನ್ ಕೂಡ ಆರ್ಡರ್ ಮಾಡ್ಕೊಂಡು ಆಲ್ಮೋಸ್ಟ್ 3 ಟೈಮೋ 4 ಟೈಮೋ ಆರ್ಡರ್ ಮಾಡ್ಕೊಂಡಿದ್ದು. ಅವರ ರಿವ್ಯೂ ಕೂಡ ಇಲ್ಲಿ ಹಾಕ್ತೀನಿ ನೋಡಿ. ಅವ್ರಿಗೂ ಒಳ್ಳೆ ರಿಸಲ್ಟ್ ಬಂದಿದೆ. ಮತ್ತೆ ಅವರು ಆರ್ಡರ್ ಮಾಡ್ಕೊಳ್ತಿದ್ದಾರೆ. ಅದನ್ನು ಕೂಡ ನೀವು ಬೇಕಂದರೆ ಆರ್ಡರ್ ಮಾಡ್ಕೊಳ್ಬೋದು. ಇಷ್ಟು ಲೈಫ್ ಅಪ್ಡೇಟ್ ಆಗಿದೆ. ಅದಾದಮೇಲೆ ಯದುವೀರ್ ಬಗ್ಗೆ ಕೇಳ್ತಿದ್ರೆ, ಯದುವೀರ್ ಈಸ್ ಅಬ್ಸಲ್ಯೂಟ್ಲಿ ಫೈನ್. ತುಂಬ ಚೆನ್ನಾಗಿದ್ದಾನೆ. ನಮಗೇನೇ ಕಷ್ಟ ಬರಲಿ, ನಾವು ಏನೇ ಮಾಡಲಿ, ನಾವು ಅವನ ಮುಂದೆ ತೋರಿಸ್ಕೊಳ್ಳಲ್ಲ. ಯಾಕಂದರೆ ನಮ್ಮನ್ನು ನಂಬಿ ಬಂದಿರೋವಂಥ ಜೀವ, ಅವ್ನಿಗೆ ಯಾವತ್ತೂ ಹರ್ಟ್ ಆಗಬಾರ್ದು. ಬಟ್ ಆದರೆ ಎಲ್ಲ ಲೆಸನ್ಸ್ ಹೇಳ್ಕೊಡ್ತಾ ಇರ್ತೀನಿ ನಾನು ಇವಾಗಲಿಂದನೇ. ನನಗಿದೆಲ್ಲ ನಾನು ಏನೇನು ಕಲಿತೀನಲ್ಲ ಅದನ್ನು ಅವ್ನಿಗೆ ಹೇಳ್ಕೊಡ್ತೀನಿ. ಆ್ಯಂಡ್ ಇನ್ಸ್ಟಾಗ್ರಾಮ್ ರೀಲ್ಸ್ ನೋಡಿ ಎಷ್ಟೊಂದು ಜನ ಅವನಿಗೆ ನಾವು ಯದುವೀರ್ ಥರ ಇಷ್ಟು ಚಿಕ್ಕ ವಯಸ್ಸಲ್ಲೇ ಈ ಥರ ಆ್ಯಕ್ಟಿವ್ ಇರೋ ಬೇಬಿನ ಎಲ್ಲಿ ನೋಡಿಲ್ಲ ಅಂತೆಲ್ಲ ಹೇಳ್ತೀರ. ನನಗೆ ತಾಯಿಯಾಗಿ ನಂಗೆ ತುಂಬ ಖುಷಿ ಆಗುತ್ತೆ. ಜೊತೆಗೆ ನಾವು ಹೇಳ್ಕೊಡೋದ್ರಲ್ಲೂ ಇರುತ್ತೆ. ಮಕ್ಕಳ ಒಂದು ಆ್ಯಕ್ಟಿವಿಟೀಸ್ ಆಗಲಿ ಅಥವಾ ಅವ್ರ ಒಂದು ಬಿಹೇವಿಯರ್ ಆಗಿರಲಿ, ಪ್ರತಿಯೊಂದೂ ಪೇರೆಂಟ್ಸ್ ಆಗಿ ನಮ್ಮ ತಂದೆ ತಾಯಿ ಅವರ ಜವಾಬ್ದಾರಿ ಆಗಿರುತ್ತೆ. ಹಾಗಾಗಿ ನಾವು ಅದೇ ರೀತಿ ಇದ್ದೀವಿ ಮನೆಯಲ್ಲಿ. ಅವನು ಕೂಡ ಅಷ್ಟೇ ಡಿಸಿಪ್ಲಿನ್, ಅಷ್ಟೇ ಆ್ಯಕ್ಟಿವ್, ಅಷ್ಟೇ ಫ್ರೆಂಡ್ಲಿ ಆಗಿದ್ದಾನೆ. ಎಲ್ಲರ ಜೊತೆನೂ ಅಷ್ಟೇ ತುಂಬ ಖುಷಿಯಾಗಿರುತ್ತೆ. ಆಮೇಲೆ ಅವನು ಏನಂದರೆ ಆ ಗ್ರಾಸ್ಪಿಂಗ್ ಪವರ್ ಜಾಸ್ತಿ ಅವನಿಗೆ. ಮೊನ್ನೆ ಕಾಂತಾರ ಮೂವಿಗೆ ಹೋಗ್ಬಿಟ್ಟು ಬಂದ್ವಿ. ಲಿಟ್ರಲಿ ಸೇಮ್ ಅದೇ ಥರ ಆ್ಯಕ್ಟ್ ಮಾಡ್ತಾನೆ. ಸೇಮ್ ಅದೇ ಥರ ನಾವೇನು ಹೇಳಲ್ಲ ಅವ್ನಿಗೆ ಆ್ಯಕ್ಟ್ ಮಾಡು, ಇವಾಗ ಆ್ಯಕ್ಟ್ ಮಾಡು ಅಂತಿಲ್ಲ. ಅವ್ನಿಗೆ ಯಾವಾಗ ಅನಿಸುತ್ತೋ ಅವಾಗ ಆ್ಯಕ್ಟ್ ಮಾಡ್ತೀನಿ. ನಾನು ಅದನ್ನೆಲ್ಲ ಶೂಟ್ ಮಾಡೋದು, ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಮಾಡೋದು. ಅದನ್ನು ನೋಡಿ ಒಬ್ಬರು ಅಂದರೆ ನಾನು ಆ್ಯಂಕರ್ ಆಗಿ ಕೆಲಸ ಮಾಡೋವಾಗ ನನಗೊಬ್ಬರು ಡೈರೆಕ್ಟರ್ ಪರಿಚಯ ಇದ್ದರು. ಅವಾಗಿನ್ನ ಅವರು ಶಾರ್ಟ್ ಮೂವೀಸ್ ಎಲ್ಲ ಮಾಡೋರು. ಇವಾಗ ಒಳ್ಳೊಳ್ಳೆ ಪ್ರೊಡಕ್ಷನ್ ಹೌಸಲ್ಲೆಲ್ಲ ಅವರು ಕೆಲಸ ಮಾಡ್ತಾಯಿದ್ದಾರೆ. ಅವರು ಮೊನ್ನೆ ಅವ್ನು ಕಾಂತಾರ ಅದು ನೋಡಿಬಿಟ್ಟು ಈಸ್ ವೆರಿ ಬ್ರಿಲಿಯಂಟ್, ತುಂಬ ಚೆನ್ನಾಗಿದೆ, ಅವ್ನ ಆ್ಯಕ್ಟಿಂಗ್ ಕ್ಲಾಸಸ್ಗೆ ಹಾಕಿ ಹ್ಯಾವ್ ಬ್ರೈಟ್ ಫ್ಯೂಚರ್ ಅಂತ ಕಳಿಸಿದ್ರು ನನಗೆ ಮೆಸೇಜನ್ನು ನೋಡಿ. ನಂಗೆ ತುಂಬ ಖುಷಿ ಆಯಿತು. ನೋಡೋಣ ಇನ್ಮೇಲೆ ಅವನನ್ನು ಕ್ಲಾಸಸ್ಗೆಲ್ಲ ಹಾಕೋಣ ಅಂತಿದ್ದೀನಿ. ಅಟ್ ದ ಸೇಮ್ ಟೈಮ್ ಎಜುಕೇಷನ್ ಈಸ್ ವೆರಿ ಇಂಪಾರ್ಟೆಂಟ್. ಇದಕ್ಕೆಲ್ಲದಕ್ಕಿಂತ ನಾನು ಜಾಸ್ತಿ ಪ್ರಿಯಾರಿಟಿ ಕೊಡೋದು ಎಜುಕೇಷನ್ಗೆ. ಅದೊಂದು ಎಜುಕೇಷನ್ ಅಂದರೆ ಫುಲ್ಲು ರ್ಯಾಂಕ್ ಬರಬೇಕು ಅಂತ ನಾನು ಹೇಳ್ತಲ್ಲ. ಎಜುಕೇಷನ್ ಈಸ್ ನಥಿಂಗ್ ಬಟ್ ಅ ನಾಲೆಡ್ಜ್. ಎಲ್ಲೋದ್ರೂ ₹1 ದುಡ್ಕೊಂಡು ತಿನ್ನೋ ಅಂತ ಒಂದು ನಾಲೆಡ್ಜ್ ಇರಬೇಕು. ಅದನ್ನು ಒಳ್ಳೆ ರೀತಿಯಲ್ಲಿ ದುಡಿಬೇಕು ಅನ್ನೋ ಒಂದು ನಾಲೆಡ್ಜ್ ಅವನಿಗೆ ಬರಬೇಕು. ಇದು ಮೇನ್. ಮಕ್ಕಳಿಗೆ ಆಗಲಿ ಪ್ರತಿಯೊಬ್ಬರಿಗೂ ಆಗಲಿ ಫಸ್ಟ್ ಎಜುಕೇಷನ್ ಈಸ್ ಇಂಪಾರ್ಟೆಂಟ್. ಇದನ್ನೇ ಹೇಳ್ತೀನಿ ನಾನು. ನೋಡೋಣ, ನಾನು ರೂಪೇಶ್ ಜೊತೆ ಡಿಸ್ಕಸ್ ಮಾಡಿ ಮುಂದೆ ಬರೋವಂಥ ವ್ಲಾಗ್ಸಲ್ಲಿ ನಿಮ್ಮ ಜೊತೆ ಎಲ್ಲ ಶೇರ್ ಮಾಡ್ತೀನಿ. ಏನು ಡಿಸೈಡ್ ಮಾಡಿದ್ವಿ, ಎಲ್ಲ ಹಾಕೋಣ ಅಂತ ಡಿಸೈಡ್ ಮಾಡಿದ್ವಿ ಅಂತ ಎಲ್ಲ. ಆ್ಯಂಡ್ ಇವತ್ತಿನ ವ್ಲಾಗ್ ತುಂಬ ಲೆಂತಿ ಆಯಿತು. ಆ್ಯಂಡ್ ಎಂಡ್ ಆಫ್ ದ ಡೇ ನೀವು ಕೇಳ್ಬೋದು ಏನಾಯಿತು ಅಂತಲೇ ನೀವು ಶೇರ್ ಮಾಡಿಲ್ಲ, ಸುಮ್ಮನೆ ಇದೇನೋ ಕತೆ ಪುರಾಣ ಹೇಳಿದ್ರಿ ಅಂತ. ಬಟ್ ಅದು ಹೇಳೋದ್ರಿಂದ ಇನ್ನೂ ಇದು ಜಗಳ ಎಕ್ಸ್ಪೆಂಡ್ ಆಗ್ಬೋದೇನೋ ಅಂತ ನನಗೆ ಫೀಲ್ ಆಯಿತು. ಹಾಗಾಗಿ ಐ ಡೋಂಟ್ ವಾಂಟ್ ಟು ಶೇರ್. ಆಮೇಲೆ ಏನಂದರೆ ನಮ್ಮ ವೀಕ್ನೆಸ್ನ ನಾವೇ ಎಲ್ಲರ ಮುಂದೆ ಹೇಳ್ದಂಗಾಗತ್ತೆ. ಅದನ್ನು ಅವರು ಬಾಣವಾಗೂ ಯೂಸ್ ಮಾಡಿ ನಮ್ಮ ಮೇಲೆ ಬಿಡ್ಬೋದೇನೋ. ಹಾಗಾಗಿ ನಾನು ಹೇಳ್ತಾ ಇಲ್ಲ. ಬಟ್ ನನಗೆ ನಂಬಿಕೆ ದ್ರೋಹ ಆಗಿದೆ. ತುಂಬಾ ನಂಬಿದ್ದವ್ರ ಕಡೆಯಿಂದ ನನಗೆ ದ್ರೋಹ ಅಂತಂದರೆ ಏನೋ ನಾನು ದುಡ್ಡು ಎತ್ಕೊಂಡು ಹೊಟ್ಟೋಗ್ಬಿಟ್ಟಿದ್ದಾರೇನೋ ಹಂಗೆ ಹಿಂಗೆ ಅಂತ ಅಲ್ಲ. ನಾನು ಚೆನ್ನಾಗಿರಬಾರ್ದು ಅಂತ ಬಯಸ್ತಾ ಇದ್ದಾರೆ ಅಂತ ಗೊತ್ತಾದಾಗ ನನಗೆ ಬೇಜಾರಾಯಿತು ಅಷ್ಟೇ. ಇದೆ ಮಾರಲ್ ಆಫ್ ದ ಸ್ಟೋರಿ. ಸೊ ಅದರಿಂದ ನನಗೆ ಯಾವುದೇ ವೀಡಿಯೋಸ್ ಇದರಿಂದ ತಾನೇ ನಾನು ವೀಡಿಯೋಸಲ್ಲಿ ನೋಡಿ ತಾನೇ ನಾನು ಚೆನ್ನಾಗಿದ್ದೀನಿ, ನನ್ನ ಹತ್ರ ಇಷ್ಟು ಸಂಪಾದನೆ ಮಾಡ್ತಾವಳೆ, ಅಷ್ಟು ಸಂಪಾದನೆ ಮಾಡ್ತಾವಳೆ, ಕೊಡಲಿ ಬಿಡು ಅನ್ನೋದು ಒಂದೆಲ್ಲ ಬಂದಿದ್ದು. ಅದಕ್ಕೆ ಯೂಟ್ಯೂಬೇ ಬೇಡ, ಬಂದ್ ಮಾಡೋಣ ಅಂತೆಲ್ಲ ಅಂದ್ಕೊಂಡೆ. ಬಟ್ ರೂಪೇಶ್ ನಿಜವಾಗ್ಲೂ ಲಿಟ್ರಲಿ ನಾನು ಯಾವುದೋ ಜನ್ಮದ ಪುಣ್ಯ. ನನ್ನ ಫ್ಯಾಮಿಲಿ ಪಡೆಯೋಕ್ಕೆ, ಜೊತೆಗೆ ನನ್ನ ಅತ್ತೆನ ಪಡೆಯೋಕ್ಕೆ, ನಮ್ಮ ಫ್ಯಾಮಿಲಿನ ಪಡೆಯೋಕ್ಕೆ, ರೂಪೇಶ್ನ ಪಡೆಯೋಕ್ಕೆ ತುಂಬಾ ನಾನು ಏನಂತಾರೆ ಪುಣ್ಯ ಮಾಡಿದೆ. ಈ ಥರ ಎಲ್ಲ ಆದಮೇಲೆನೂ ಇವರೆಲ್ಲ ನಾನು ಎಷ್ಟೊಂದು ಸಪೋರ್ಟ್. ಮತ್ತೆ ನೀನೇ ಹಾಕ್ಬಿಡ್ಬೇಕು ಅಂದ್ಕೊಂಡಿದ್ಯಾ, ಬಿಡು, ಇವಾಗ ನಿಜ ಸ್ವರೂಪಗಳು ಗೊತ್ತಾಯ್ತಲ್ಲ, ನಿಂದೇನೋ ನೀನು ಮಾಡು, ನಿನ್ಗೇನು ಇಷ್ಟನೋ ಅಷ್ಟು ಮಾಡು ಅಂದರು ನಮ್ಮತ್ತೆ. ನನಗೆ ಅದೆಲ್ಲ ನೋಡಿದಾಗ ಕಣ್ಣೀರಲ್ಲಿ ಹಂಗೆ ಕಣ್ಣೀರು ಬಂದು ಮತ್ತೆ ಒಂದು ಕಣ್ಣೀರು ಒರೆಸಿ ಮುತ್ತು ಕೊಟ್ಟು ನೀನೇನು ಮಾಡಬೇಕು ಅಂದ್ಕೊಂಡಿದ್ಯೋ ಮಾಡು ಅಂದರು. ಅದೇ ನನಗೆ ಖುಷಿ. ಆಮೇಲೆ ರೂಪೇಶು ಅಷ್ಟೇ. ಒಂದು ದಿವಸ ನಾನು ಆಚೆಗಡೆ ಟೆರೆಸಲ್ಲಿ ಕೂತ್ಕೊಂಡು ಲಿಟ್ರಲಿ 3:30 ಅಳ್ತಾ ಇದ್ದೀನಿ. ಬಂದು ಅವ್ರ ಜೊತೆ ಎಲ್ಲ ಫುಲ್ಲು ನಾನು ಓಪನ್ ಅಪ್ ಆಗಿ ಎಲ್ಲ ಹೇಳ್ಬಿಟ್ಟೆ. ಆವಾಗ ಅವರು ಹೇಳಿದ್ರು, ಬಿಡು ಆಗೋದೆಲ್ಲ ಒಳ್ಳೇದಕ್ಕೆ ಅನ್ಕೋ, ಅಟ್ಲೀಸ್ಟ್ ಇವಾಗಾದರೂ ಆಚೆ ಬಂದಿದೆ. ಇನ್ನು ನೆಕ್ಸ್ಟ್ ನೀನು ತುಂಬ ಇನ್ನೂ ಡೀಪಾಗಿ ಹೋದಾಗ ಆಗಿದ್ದಿದ್ರೆ ನಿನ್ನ ಕತೆ ಏನು ಅಂತೆಲ್ಲ ಹೇಳೋರು. ಓಕೆ, ಆಗಿದ್ದೆಲ್ಲ ಒಳ್ಳೇದಕ್ಕೆ ಅಂತ ಅಂದ್ಕೊಂಡು ಡೂ ಗುಡ್, ಬಿ ಗುಡ್. ಆದರೆ ನಿಮ್ಮ ಕೈಯಲ್ಲಿ ಹೆಲ್ಪ್ ಮಾಡಿ, ಇಲ್ಲಾಂದರೆ ಕೆಟ್ಟದ್ದು ಮಾತ್ರ ಯಾರಿಗೂ ಬಯಸಕ್ಕೆ ಹೋಗಬೇಡಿ. ಇಷ್ಟು ಮಾತ್ರ ನಾನು ಹೇಳ್ತೀನಿ. ಸೊ ನೆಕ್ಸ್ಟ್ ವೀಡಿಯೋ ಇನ್ಮೇಲೆ ಡೈಲಿ ವ್ಲಾಗ್ಸ್ ಮಾಡ್ತೀನಿ, ಖಂಡಿತ ನಿಮ್ಮ ಜೊತೆ ಪ್ರಾಮಿಸ್ ಮಾಡ್ತೀನಿ. ನನಗೆ ಅದೆಷ್ಟೇ ಕಷ್ಟ ಆಗಲಿ ಒಂದು 2 ಮಿನಿಟ್ಸ್ 1 ಮಿನಿಟ್ ವೀಡಿಯೋ ಆದರೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ, ಅಪ್ಡೇಟ್ ಮಾಡ್ತೀನಿ ಅಂತ ಹೇಳ್ತಾ ಮುಂದಿನ ವೀಡಿಯೋಲ್ಲಿ ಸಿಗ್ತೀನಿ. ಈ ವಿಡಿಯೋ ಏನಾದರೂ ನಿಮಗೆ ಬೋರ್ ಅನಿಸಿದೆ, ಸೋ ಸಾರಿ ಫಾರ್ ದ್ಯಾಟ್.
ನೆಕ್ಸ್ಟ್ ವಿಡಿಯೋಲಿ ಇನ್ನು ಎಂಟರ್ಟೈನ್ ಮಾಡೋಕ್ಕೆ ಶುರು ಮಾಡ್ತೀನಿ. ನನಗೆ ಬ್ರೇಕ್ ಡೌನ್ ಆಗೋ ಅಂಥದ್ದು ಆ ಥರದ್ದು ವೀಡಿಯೋಸ್ ಎಲ್ಲ ನಂಗೆ ಹಾಕೋಕ್ಕೆ ಇಷ್ಟ ಇಲ್ಲ, ನಂಗೆ ಮಾಡೋಕ್ಕೆ ಇಷ್ಟ ಇಲ್ಲ. ನನಗೆ ಯಾರೂ ಆ ಥರ ಮಾಡೋವಂಥ ಸಿಚುವೇಶನ್ ದಯವಿಟ್ಟು ವೀಡಿಯೋಸ್ ನೋಡ್ತಾ ಇದ್ದರೆ ತರಬೇಡಿ, ಓಕೆನಾ? ಸೊ ಮುಂದಿನ ವೀಡಿಯೋಲಿ ಸಿಗ್ತೀನಿ. ಅಂಟಿಲ್ ಟೇಕ್ ಕೇರ್, ಬೈ ಬೈ, ಲಾಟ್ಸ್ ಆಫ್ ಲವ್.